ನಮಸ್ತೆ ವೀಕ್ಷಕರೇ, ನೃತ್ಯಗಾನ ಮಂಜರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಪ್ರತಿಭೆ ಯಾರು ಅಂತ ಕೇಳೋದಾದ್ರೆ, ಇವರು ನೃತ್ಯಗಾರ್ತಿ, ಹಾಗೇನೆ ತನ್ನದೇ ಆದಂತಹ ಒಂದು ನೃತ್ಯ ತಂಡವನ್ನ ಕಟ್ಟಿ ಸಂಸ್ಕೃತಿ ಕಲಾ ಸಂಗಮ ಅನ್ನುವಂತಹ ತಂಡವನ್ನ ಕಟ್ಟಿ ಕಲಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಪ್ರಾರ್ಥನಾ ಜೆ ನಮ್ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಕ್ಷೇತ್ರದ ಒಂದಷ್ಟು ಅನುಭವದ ಮಾತುಗಳನ್ನ ಕೇಳ್ಕೊಂಡು ಬರೋಣ. ನಾವು ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಹೇಗಿದ್ದೀರಾ? ಹಾ, ಹುಷಾರಿದ್ದೇನೆ. ಹೇಗೆ ನಡೀತಿದೆ ಜೀವನ? ಹಾ, ಪ್ರೋಗ್ರೆಸ್ ಅಲ್ಲಿ ಇದೆ ಹೇಳ್ತೇನೆ. ಒಂದಷ್ಟು ಕಲಾ ಇದರಲ್ಲಿ ಸಾಧನೆಯನ್ನ ಮಾಡ್ತೀರಾ. ಮೊದಲಾಗಿ ಕೇಳೋದಾದ್ರೆ ನಿಮ್ಮ ಒಂದು ಆರಂಭ ಅನ್ನುವಂಥದ್ದು ಎಲ್ಲಿಂದ ಆಯ್ತು? ಅಂದ್ರೆ ನಾನು ಸಣ್ಣದಿಂದಲೇ ನನಗೆ ಹುಟ್ಟಿನಿಂದಲೇ ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇತ್ತ ಏನೋ ಗೊತ್ತಿಲ್ಲ. ಅಂದ್ರೆ ನನ್ನ ಮುಖ್ಯ ಈ ಎಲ್ಲಾ ಕ್ಷೇತ್ರಕ್ಕೆ ನಾನು ಎಂಟರ್ ಆಗ್ಲಿಕ್ಕೆ ಕಾರಣ ನನ್ನ ತಂದೆ ತಾಯಿ, ಮುಖ್ಯವಾಗಿ ಅದ್ರಲ್ಲೂ ತಾಯಿ. ಯಾಕಂದ್ರೆ ಅವರಿಗೆ ಅವರ ಒಂದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಅವರನ್ನು. ಸೊ ಅವರಿಗೆ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ಇತ್ತು, ಬಟ್ ಆಗ ಅಂತ ಅಪರ್ಚುನಿಟಿ ಅವರಿಗೆ ಇರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ನನ್ನನ್ನು ಈ ಕ್ಷೇತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಆಗಿ ಅವರು ಸ್ಟಾರ್ಟ್ ಮಾಡಿದ್ರು ನನ್ನನ್ನು ಈ ಭರತನಾಟ್ಯ ಕ್ಷೇತ್ರದಲ್ಲಿ. ನಾನು 5ನೇ ವರ್ಷ ಇರುವಾಗ ನನ್ನನ್ನು ಭರತನಾಟ್ಯಕ್ಕೆ ಹಾಕಿದ್ರು. ಅದು ವಿದುಷಿ ಭಾರತಿ ಸುರೇಶ್ ಅವರಲ್ಲಿ ನೃತ್ಯಕ್ಕೆ ನನ್ನನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರ ನಂತರ ಸಂಗೀತ, ಅದರ ನಂತರ ವೀಣೆ, ಹಾಗೆ ಮುಂದುವರಿತಾ ಹೋಗ್ತು ನನ್ನ ಕ್ಲಾಸ್ಗಳು. ಸೊ ನಾನು ಭರತನಾಟ್ಯವನ್ನು ಸ್ಟಾರ್ಟಿಂಗ್ ಅಲ್ಲಿ ವಿದುಷಿ ಭಾರತಿ ಸುರೇಶ್ ಅವರಲ್ಲಿ ಕಲಿತು, ಇದೀಗ ಹೆಚ್ಚಿನ ವಿದ್ಯಾಭ್ಯಾಸವನ್ನು ವಿದುಷಿ ಸುಮಂಗಲ ರತ್ನಾಕರ್ ಅವರಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಸುಗಮ ಸಂಗೀತವನ್ನು ವೀಣಾ ಹೆಗ್ಡೆ ಅವರಲ್ಲಿ ಕಲ್ತದ್ದು, ಮತ್ತೆ ಶಾಸ್ತ್ರೀಯ ಸಂಗೀತವನ್ನು ಎಂ ನಾರಾಯಣ್ ಅವರಲ್ಲಿ, ವೆಸ್ಟರ್ನ್ ಡಾನ್ಸ್ ಕೂಡ ಕಲ್ತಿದ್ದೇನೆ. ಸೊ ವೆಸ್ಟರ್ನ್ ಡಾನ್ಸ್ ಅನ್ನು ಮಾಸ್ಟರ್ ಸುನೀಲ್ ಶೆಟ್ಟಿ ಅವರಲ್ಲಿ, ಸುರತ್ಕಲ್ನವರು, ಅವರಲ್ಲಿ ಕಲ್ತದ್ದು. ಅದಾದ ನಂತರ ಈಗ ವೀಣಾವಾದವನ್ನು ಕಲಿತೆ. ವೀಣಾವಾದನವನ್ನು ವಾಣಿರಾಜು ಅವರಲ್ಲಿ ಹಾಗೂ ಜಯಮ್ಮ ಅಂತ ಹೇಳಿ ಕಾರ್ಕಳದವರು, ಅವರಲ್ಲಿ ಕಲಿತೆ. ಮದುವೆ ಆದ ನಂತರ ಏನೋ ನಂಗೆ ಗೊತ್ತಿಲ್ಲ, ಯಕ್ಷಗಾನ ಕೂಡ ಕಲಿಬೇಕು ಅಂತ ಅನ್ನಿಸಿತ್ತು. ಹಾಗೆ ರಕ್ಷಿತ್ ಶೆಟ್ಟಿ ಪಡ್ರೆ ಅವರಲ್ಲಿ ಯಕ್ಷಗಾನ ತರಬೇತಿಯನ್ನು ಕೂಡ ಕಲಿತಾ ಇದ್ದೇನೆ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಅದು ಏನು ಒಂದು ಕ್ಷೇತ್ರದ ಒಂದು ರುಚಿ ಎಲ್ಲಾ ಕ್ಷೇತ್ರದಲ್ಲೂ ನಾನು ಅಂದ್ರೆ ಎಲ್ಲಾ ಕ್ಷೇತ್ರದ ರುಚಿಯನ್ನು ಸವಿಸ್ಬೇಕು ಅಂತ ಹೇಳಿ ನನ್ನ ಇಂಟ್ರೆಸ್ಟ್ ಎಲ್ಲಾ ಕಡೆಗೆ ತಿರುಗ್ತಾ ಹೋಯ್ತು. ಆದ್ರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಹೆಚ್ಚಾಗಿ ಮಾಡಿದ್ದು ಅಂದ್ರೆ ಭರತನಾಟ್ಯ ಹಾಗೂ ಸಂಗೀತ. ಒಟ್ಟಿನಲ್ಲಿ ಕಲಾಕ್ಷೇತ್ರದ ಒಂದು ಸ್ಪರ್ಶ ಅನ್ನುವಂಥದ್ದು ಮನೆಯಲ್ಲೇ ಇತ್ತು. ಹೌದು, ಕರೆಕ್ಟ್. ಹೌದು. ಅಂದ್ರೆ ಅವರಿಗೆ ಏನು ಕಲೀಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇತ್ತು, ಅವರು ಹೀಗೆ ನೋಡಿಕೊಂಡು ಕಲ್ತದ್ದು ಹೊರತು ಗುರುಗಳ ಮುಖೇನ ಕಲ್ತದ್ದು ಯಾವುದು ಇಲ್ಲ. ಸೊ ಅದನ್ನು ನಮ್ಗೆ ನಾನು ಹಾಗೂ ನನ್ನ ತಂಗಿ ಒಬ್ಬಳಿದ್ದಾಳೆ, ಅವಳು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಪ್ರಾವೀಣ್ಯಳು. ಸೊ ನಮ್ಗಿಬ್ಬರಿಗೂ ಅವ್ರು ಏನ್ ಮಾಡಿದ್ರು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬೆಳೆಯುವಂತ ಒಂದು ಅಪರ್ಚುನಿಟಿ ಅವರು ನಮ್ಗೆ ಮಾಡಿ ಕೊಟ್ರು. ಸೊ ಅವರ ಆ ಇಂಟ್ರೆಸ್ಟ್ ಇಂದಾಗಿ ನಾವು ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ, ತುಂಬಾ ಅಂತ ಹೇಳುದಿಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿಗಾದ್ರೂ ಸಾಧನೆಗಳನ್ನು ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯವಾಯ್ತು ಅಂತ ಹೇಳಿ. ನಮಗೆ ಇದರ ನಡುವೆ ನಿಮ್ಮ ಒಂದು ಬಾಲ್ಯ ಜೀವನ ಅನ್ನುವಂಥದ್ದು, ಈ ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆ, ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲಿ ಮಾಡಿದ್ರಿ ನಿಮ್ಮ ವಿದ್ಯಾಭ್ಯಾಸವನ್ನೆಲ್ಲ? ನಾನು ಸ್ಕೂಲಿಂಗ್ ಮಾಡಿದ್ದು ವಿದ್ಯಾದಾಯಿನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ. ಹಾಗೆ ಕಾಲೇಜ್ ಅದೇ HV ಸಂಘದ ಇನ್ನೊಂದು ಇನ್ಸ್ಟಿಟ್ಯೂಟ್ ಆದ ಗೋವಿಂದಾಸ ಕಾಲೇಜ್, ಗೋವಿಂದಾಸ PU ಕೂಡ ಅಲ್ಲಿ, ಡಿಗ್ರಿ ಕೂಡ ಅಲ್ಲಿ, ಹಾಗೆ MCOM ಪದವಿ ಕೂಡ ಅಲ್ಲೇ ಮುಗಿಸಿದೆ ನಾನು. ಬಾಲ್ಯ ಜೀವನ ಹೇಗಿತ್ತು? ಒಂದು ಸಣ್ಣ ವಯಸ್ಸಿನಲ್ಲಿ ಇರುವಾಗ ಯಾವುದೋ ಒಂದು ಗೊತ್ತಿರಲ್ಲ, ಹೇಗೆ ನಾವು ಬೆಳೀತೇವೆ, ಮುಂದೆ ಇದು ದೊಡ್ಡದಾದ್ಮೇಲೆ ಯಾವ್ದು ಆಗ್ತೇವೆ, ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ ಅನ್ನುವಂತ ಒಂದು ಸಣ್ಣ ವಯಸ್ಸಿನಲ್ಲಿ ಯಾವುದೋ ಒಂದು ಆಕರ್ಷಣೆ ಇರ್ತದೆ. ಈ ರೀತಿಯಾಗಿ ಇದ್ರೆ ಹೇಳೋದಾದ್ರೆ, ಅಂದ್ರೆ ನನ್ನ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಕಾರಣ, ತಂದೆಯವರೀಗ ಸೇಂಟ್ ಮೇರಿಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ತಾಯಿಯವರು ಬೆಸೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಕಾರಣ, ಸೊ ನಮ್ಗೆ ಶಿಕ್ಷಣ ಆದ್ರೆ ಅವರು ಶಿಕ್ಷಣ ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮನ್ನಲ್ಲೇ ಕಟ್ ಹಾಕ್ಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ನಮ್ಗೆ ಶಿಕ್ಷಣದ ಒಟ್ಟಿಗೆ ನಮ್ಗೆ ಕಲೆಯಲ್ಲಿ ಕೂಡ
ಮುಂದುವರಿಲಿಕ್ಕೆ ಅಪರ್ಚುನಿಟಿ ಕೊಟ್ರು, ಹಾಗೆ ನಮ್ಗೆ ಪ್ರೋತ್ಸಾಹ ಕೊಟ್ರು. ಸೊ ಎಲ್ಲಿ ನನ್ನ ತಂದೆಯವರು ತಂದೆ ತಾಯಿ ಇಬ್ರು ದುಡಿದು ಬಂದ್ರು ಕೂಡ 5 ಗಂಟೆಗೆ ಬಂದು ನಮ್ಮನ್ನೆಲ್ಲಾ ಕ್ಲಾಸ್ಗಳಿಗಾಗ್ಲಿ ಅಥವಾ ದೂರ ದೂರದ ಪ್ರೋಗ್ರಾಮ್ಗಳಿಗೆ ಆಗ್ಲಿ ಆಗದಿಂದಲೇ ಸಣ್ಣ ವಯಸ್ಸಿನಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅವರ ಪ್ರೋತ್ಸಾಹ, ತಂದೆ ತಾಯಿಯ ಪ್ರೋತ್ಸಾಹ ತುಂಬಾ ಮುಖ್ಯ ಆಗ್ತದೆ ಪ್ರತಿ ಮಕ್ಕಳಿಗೂ. ಸೊ ಅವರ ಪ್ರೋತ್ಸಾಹ ಇಲ್ಲದಿದ್ರೆ ಯಾವ ಮಕ್ಕಳು ಕೂಡ ಹೀಗೆ ಮುಂದುವರಿಲಿಕ್ಕೆ ಸಾಧ್ಯವಾಗುದಿಲ್ಲ. ಅವರ ಪ್ರೋತ್ಸಾಹದಿಂದಲೇ ಹಾಗೂ ಅವರ ಇಂಟ್ರೆಸ್ಟ್ ಇಂದಾಗಿ ನಾವು ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅವರು ನಾವು ಕ್ಲಾಸಿಗೆ ಹೋಗಿ ಅಂದ್ರೆ ಸ್ಕೂಲಿಂದ ಹೋಗಿ ಬಂದು ನಮ್ಮನ್ನು ಡಿಮೋಟಿವೇಟ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿಸಿದ್ರೆ ನಾವು ಇಷ್ಟು ಕಲೆಯಲ್ಲಿ ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅವರು ಅವರು ದುಡ್ದು ಬರ್ತಾ ಇದ್ರು, ಹಾಗೆ ನಾವು ಕೂಡ ಸ್ಕೂಲಿಂದ ಹೋಗಿ ಬರ್ತಿದ್ವು. ಬಂದ ಕೂಡಲೇ ಹೋಮ್ವರ್ಕ್ ಗಳನ್ನು ಮುಗಿಸಿ ನಮ್ಮನ್ನೆಲ್ಲ ಕ್ಲಾಸ್ಗಳಿಗೆ ಹಾಗೆ ಪ್ರೋಗ್ರಾಮ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ದೂರ ದೂರದ ಪ್ರೋಗ್ರಾಮ್ಗಳಿಗೆ. ಸಣ್ಣದ ನಂಗೆ ನೆನಪಿದ್ದಾಗೆ ಒಂದು 7ನೇ ಕ್ಲಾಸ್ ತನಕ ನಮ್ಗೆ ಕಂಟಿನ್ಯೂಸ್ ವಾರ ಇಡೀ ನಮ್ಗೆ ಪ್ರೋಗ್ರಾಮ್ ಮತ್ತು ಕಾಂಪಿಟೇಷನ್. ಮನೆಗೆ ಬರುವಾಗ 4 ಗಂಟೆ ಆಗ್ತಿತ್ತು, 5 ಗಂಟೆ ಆಗ್ತಿತ್ತು ಬೆಳಗ್ಗೆ. ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಹೆಚ್ಚಾಗಿ ಡ್ಯಾನ್ಸ್ ಕಾಂಪಿಟೇಷನ್ ನಮ್ಗೆ ಲೇಟ್ ನೈಟ್ ಆಗ್ತಾ ಇದ್ದದ್ದು, ವೆಸ್ಟರ್ನ್ ಡ್ಯಾನ್ಸ್. ಸೊ ಲೇಟ್ ನೈಟ್ ನಾವು ಕಾಂಪಿಟೇಷನ್ಸ್ಗೆ ಹೋಗಿ ಬಂದ್ರು, 5 ಗಂಟೆಗೆ ಬಂದ್ರು ಬೆಳಗ್ಗೆ ಎದ್ದು ನಾವು ಸ್ಕೂಲಿಗೆ ಹೋಗ್ತಾ ಇದ್ದೆವು. ಯಾವುದೇ ಒಂದು ನಿರಾಸೆ ಇಲ್ಲದೆ ನಾವು ಶಿಕ್ಷಣ ಮತ್ತು ಕಲೆಯನ್ನು ಹೊಂದಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ. ಸೊ ಎಲ್ಲ ತಂದೆ ತಾಯಿಗಳು ಏನಂದ್ರೆ ಮಕ್ಕಳಿಗೆ ಶಿಕ್ಷಣದ ಒಟ್ಟಿಗೆ ಕಲೆಯನ್ನು ಕೂಡ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಈಗಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬರೇ ಶಿಕ್ಷಣ ಯಾವುದಕ್ಕೂ ಸಾಕಾಗುದಿಲ್ಲ. ಹಾಗಂತ ಈ ಕಲೆಯಲ್ಲಿದ್ದವರು ಶಿಕ್ಷಣದಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳಿಕ್ಕೂ ಆಗುದಿಲ್ಲ. ಯಾಕಂದ್ರೆ ನಾವೇ ಉದಾಹರಣೆ, ನಾವು ಶಿಕ್ಷಣ ಮತ್ತು ಕಲೆ ಎರಡನ್ನೂ ಕೂಡ ಒಂದೇ ರೀತಿ ಹೊಂದಿಸ್ಕೊಂಡು ಮುಂದುವರೆದಿದ್ದೇವೆ. ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಶಿಕ್ಷಣದಲ್ಲಿ ಕಲೆಯಲ್ಲಿದ್ದೇವೆ ಅಂತ ಹೇಳಿ ಶಿಕ್ಷಣದಲ್ಲಿ ಹಿಂದೆ ಇಲ್ಲ. ಈವನ್ ನನ್ನ ಈಗಿನ ಮಕ್ಕಳಿಗೆ ಕೂಡ ನಾನು ಅದನ್ನೇ ಹೇಳ್ತೇನೆ. ಏನಂದ್ರೆ ಕಲೆಯಲ್ಲಿ ಎಷ್ಟು ಇರ್ತೀರಿ ಅಷ್ಟೇ ನಿಮ್ಗೆ ಶಿಕ್ಷಣದಲ್ಲಿ ನೀವು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಅದು ನಮ್ಗೆ ಕಾನ್ಸಂಟ್ರೇಷನ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಮ್ಗೆ ಈವನ್ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದೆಲ್ಲವೂ ನಮ್ಗೆ ಕಲೆಯಿಂದ ಶಿಕ್ಷಣದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿ. ಹಾಗೆ ನನ್ನ ಈ ನಾನು ಈಗಲೂ ಹೇಳ್ತಾರೆ, ನಾನು 2 ವರ್ಷದ ಮಗುವಂತೆ ಈ ನನ್ನ ಲಂಗ ಹಿಡಿದು ಓ ಚಿಟ್ಟೆ ಬಣ್ಣದ ಚಿಟ್ಟೆ ಅಂತ ಡ್ಯಾನ್ಸ್ ಮಾಡ್ತಿದ್ದೆ ಮನೆಗೆ. ಅದನ್ನ ನೋಡಿಕೊಂಡು ನನ್ನ ಡ್ಯಾನ್ಸಿನ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ನನ್ನನ್ನು ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾರೆ. ಅದ ನಂತರ ಡ್ಯಾನ್ಸಿನ ಒಟ್ಟಿಗೆ ಸಂಗೀತ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅಮ್ಮನಿಗೆ ಸಂಗೀತದಲ್ಲಿ ಒಲವು ಜಾಸ್ತಿ. ಸೊ ಅವರಿಗೆ ನಾವಿಬ್ರು ಸಂಗೀತದಲ್ಲಿ ತುಂಬಾ ಮುಂದುವರಿಬೇಕಿತ್ತು ಅಂತ ಹೇಳಿ ಆಸೆ ಇತ್ತು. ಹಾಗಾಗಿ ಅವರು ಸಂಗೀತದಲ್ಲಿ ಕೂಡ ನಮ್ಮನ್ನು ಹಾಕ್ತಾರೆ. ಹಾಗೆ ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಸಂಗೀತ, ನೃತ್ಯ, ಅದರೊಟ್ಟಿಗೆ ಛದ್ಮವೇಷ, ಹಾಗೆ ಭಾಷಣ, ಹಾಗೆ ಪ್ರಬಂಧ ರಚನೆ, ಈ ಎಲ್ಲ ಸ್ಪರ್ಧೆಗಳು ಏನೆಲ್ಲ ಸ್ಪರ್ಧೆ ಇತ್ತು ಅದರೆಲ್ಲದರಲ್ಲೂ ಕಾಂಪೀಟ್ ಮಾಡ್ತಾ ಇದ್ದೇವೆ. ಅದರೆಲ್ಲದರಲ್ಲೂ ಪ್ರೈಸ್ ಬರ್ತಾ ಇತ್ತು ಕೂಡ. ಈ ಛದ್ಮವೇಷದಲ್ಲೆಲ್ಲ ಅವರೇ ಸ್ವತಃ ನಮ್ಗೆ ಆ ಕಾಸ್ಟ್ಯೂಮ್ ಅನ್ನು ರೆಡಿ ಮಾಡಿಕೊಂಡು ನಮ್ಗೆ ಕಾಂಪಿಟೇಷನ್ ಕಳಿಸ್ತಾ ಇದ್ರು. ಸೊ ಅವರು ನಮ್ಮ ಹಿಂದೆ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಅವರ ಮಾರ್ಗದರ್ಶನ ಹೇಳ್ತಾರಲ್ಲ, ಫಸ್ಟ್ ಮಾರ್ಗದರ್ಶನ ಮನೆಯಿಂದಲೇ ಬರಬೇಕು ಅಂತ ಹೇಳಿ. ಸೊ ಮನೆಯ ಮಾರ್ಗದರ್ಶನದಿಂದಾಗಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಯ್ತು. ಕಲೆಗೆ ಹೇಗೆ ಆದ್ಯತೆ ಕೊಡ್ತಾ ಇದ್ರು ಹಾಗೇನೆ ಶಿಕ್ಷಣದಲ್ಲಿ ಕೂಡ ಹೌದು ಶಿಕ್ಷಣ ಮತ್ತು ಕಲೆ ಎರಡಕ್ಕೂ ಒಂದೇ ರೀತಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ, ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಕೂಡ. ಸೊ ಆ ಎರಡೂ ಕೂಡ ಒಂದೇ ರೀತಿಯಾಗಿ ತಕೊಂಡು ಹೋಗ್ಬೇಕು. ಶಿಕ್ಷಣಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ಲೂಬಾರ್ದು, ಹಾಗೆ ಕಲೆಯಲ್ಲಿ ಇಂಪಾರ್ಟೆನ್ಸ್ ಮಾತ್ರವೂ ಕೊಡಬಾರ್ದು. ಎರಡು ಒಂದೇ ರೀತಿ ಹೋಗುವಾಗ ಏನಾಗ್ತದೆ, ನಮ್ಗೆ ಶಿಕ್ಷಣದಿಂದ ಎಜುಕೇಶನಲ್ ಇದು ಕೂಡ ಗಟ್ಟಿ ಆಗ್ತದೆ, ಬ್ಯಾಕ್ ಗ್ರೌಂಡ್ ಕೂಡ ಗಟ್ಟಿ ಆಗ್ತದೆ. ಹಾಗೆ ಈ ಸಾಂಪ್ರದಾಯಿಕ ಕಲೆಯಿಂದಾಗಿ ನಮ್ಮ ಸಂಸ್ಕಾರ, ನಮ್ಮ ಬಿಹೇವಿಯರ್ ಅಥವಾ ಆಟಿಟ್ಯೂಡ್ ಏನಿದೆ ಅದು ಕೂಡ ಒಳ್ಳೆ ರೀತಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಮ್ಯಾಮ್, ಈಗ ಶಾಲಾ ದಿನಗಳಲ್ಲಿ ನಮ್ಗೆ ಯಾವುದೇ ಒಂದು ಪ್ರತಿಭೆಗೂ ಕೂಡ ಒಂದು ವೇದಿಕೆ ಅಂತ ಸಿಗೋದು ಪ್ರತಿಭಾ ಕಾರಂಜಿ. ಅದೇ ರೀತಿ ನಾವು ಕಾಲೇಜಿಗೆ ಬರುವಾಗ ಫೆಸ್ಟ್ ಈ ರೀತಿ ಅಂತದ್ದು. ಈ ಪ್ರತಿಭಾ ಕಾರಂಜಿ ಹೇಗಿತ್ತು ನಿಮ್ಗೆ? ಆ ದಿನಗಳ ನೆನಪಿದ್ಯಾ? ಅದರ ಒಂದು ಹೇಳೋದು. ಖಂಡಿತ. ಆ ದಿನಗಳಲ್ಲಿ ಈಗಲೂ ಕೂಡ ಸ್ಕೂಲ್ ಲೆವೆಲ್ ಅಲ್ಲಿ ಪ್ರತಿಭಾ ಕಾರಂಜಿಯೇ ನಡೀತಾ ಇರುವಂತದ್ದು. ಸೊ ಆ ಪ್ರತಿಭಾ ಕಾರಂಜಿಯಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರಲ್ಲಿರುವ ಕಲೆಗಳು ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುವುದು ಈ ಪ್ರತಿಭಾ ಕಾರಂಜಿ ಅಂತ ಕಾಂಪಿಟೇಷನ್ ಇಂದ.
ಶಾಲೆಯಿಂದ. ಸೊ ಆಗ ಪ್ರತಿಭಾ ಕಾರಂಜಿ ಅಂತಲ್ಲ, ಯಾವ್ದೆಲ್ಲ ಕಾಂಪಿಟೇಷನ್ಸ್ ಇತ್ತಿತ್ತು ವಿದಿನ್ ಸ್ಕೂಲ್ ಆಗಿರ್ಬೋದು ಅಥವಾ ಇಂಟರ್ ಸ್ಕೂಲ್ ಆಗಿರ್ಬೋದು, ಎಲ್ಲಾ ಕಾಂಪಿಟೇಷನ್ ಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನಾನು. ನನ್ನನ್ನು ಕಳಿಸ್ತಾ ಇದ್ರು, ಹಾಗೆ ನನಗೆ ಪ್ರಶಸ್ತಿ ಕೂಡ ಲಭಿಸ್ತಾ ಇತ್ತು. ಯಾವ ಕಾಂಪಿಟೇಷನ್ ಗೆ ಹೆಚ್ಚಾಗಿ ಹೋಗ್ತಾ ಇದ್ರು? ನಾನು ಹೆಚ್ಚಾಗಿ ಸ್ಕೂಲ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದದ್ದು ಸಂಗೀತ ಮತ್ತು ಗ್ರೂಪ್ ಡ್ಯಾನ್ಸ್. ಆವಾಗ ಏನ್ ಅನ್ಕೊಂಡಿದ್ರು ಮ್ಯಾಮ್, ಭವಿಷ್ಯದಲ್ಲಿ ನಾನು ಒಂದು ಸಿಂಗರೇ ಆಗ್ಬೇಕು? ಅಂದ್ರೆ ಎಲ್ಲವನ್ನೂ ಕಲಿತಾ ಹೋಗೋ ಕಾರಣ ನಮ್ಗೆ ಪರ್ಟಿಕ್ಯುಲರ್ ಇದ್ರಲ್ಲೇ ನಾನು ಬೆಳಿಬೇಕು ಅಂತ ಹೇಳಿರ್ಲಿಲ್ಲ, ಕಲೆಯಲ್ಲಿ ಒಟ್ಟು ಮುಂದುವರಿಬೇಕು ಅಂತ ಮಾತ್ರ ಇದ್ದದ್ದು. ಸೊ ನಾನು ಡ್ಯಾನ್ಸ್ ಅಲ್ಲೇ ಇಷ್ಟು ಸಾಧನೆ ಮಾಡ್ತೇನೆ ಅಥವಾ ಸಂಗೀತದಲ್ಲೇ ಇಷ್ಟು ಸಾಧನೆ ಮಾಡ್ತೇನೆ ಅಂತ ಪರ್ಟಿಕ್ಯುಲರ್ ಗೋಲ್ ಇರ್ಲಿಲ್ಲ. ಎಲ್ಲವನ್ನೂ ಒಂದೇ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದೆ. ನಾನು ಭಾಷಣಕ್ಕೂ ಹೋಗ್ತಾ ಇದ್ದೆ, ಸಂಗೀತಕ್ಕೂ ಹೋಗ್ತಾ ಇದ್ದೆ, ನೃತ್ಯಕ್ಕೂ ಹೋಗ್ತಾ ಇದ್ದೆ. ಒಟ್ಟು ನನ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದ ಕಾರಣ ಸೊ ಎಲ್ಲ ಗುರುಗಳು ನನ್ನನ್ನು ಗ್ರೂಪ್ ಡ್ಯಾನ್ಸ್, ಗ್ರೂಪ್ ಸಿಂಗಿಂಗ್ ಎಲ್ಲವೂ ನಾನೇ ಲೀಡ್ ಮಾಡಿಕೊಂಡು ಹೋಗುವಂತ ಒಂದು ಅಪಾರ್ಚುನಿಟಿ ನಂಗೆ ಸ್ಕೂಲಲ್ಲಿ ಕೊಟ್ಟಿದ್ರು. ಸೊ ಎಲ್ಲಾ ಗ್ರೂಪ್ ಅಲ್ಲೂ ನಾನೇ ಲೀಡರ್. ಸೊ ಲೀಡ್ ಮಾಡಿಕೊಂಡು ಹೋಗ್ತಾ ಇದ್ದೆ ಟೀಮ್ ಅನ್ನು. ಸೊ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನನ್ನಲ್ಲಿ ಇದ್ದ ಕಾರಣ ನನಗೆ ಎಲ್ಲವನ್ನು ಲೀಡ್ ಮಾಡಿಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಯ್ತು. ಲೀಡರ್ಶಿಪ್ ಗೆ ಒಂದು ಹಿಂದಿನ ಪ್ರೇರಣೆ ಅಂತ ಹೇಳಿ ಒಂದು ತಂದೆ ತಾಯಿ ಆಗಿರ್ಬೋದು? ಖಂಡಿತ ನನ್ನ ತಂದೆಯವರೇ ನನಗೆ ಲೀಡರ್ಶಿಪ್ ಗೆ, ಅಂದ್ರೆ ಅವರನ್ನು ನೋಡಿಕೊಂಡು ನಾನು ಆ ಲೀಡರ್ಶಿಪ್ ಅನ್ನು ಕಲ್ತದೆ. ಯಾಕಂದ್ರೆ ಅವರು ಈಗಲೂ ಕೂಡ ಅವರು ಡ್ಯೂಟಿಯಿಂದ ಬಂದು ಕೂಡ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಾರೆ. ಹಾಗೆ ಅವರ ಲೀಡಿಂಗ್ ಕೆಪಾಸಿಟಿ ಅಥವಾ ಅವ್ರು ಮಾಡುವಂತ ರೀತಿ, ಸೊ ಅವರ ಮಾರ್ಗದರ್ಶನವೇ ಅಥವಾ ಅವರ ನೋಡಿಯೇ ಕಲ್ತದ್ದು ಅಂತ ಹೇಳ್ಬೋದು ನಾನು ಲೀಡರ್ಶಿಪ್ ಅನ್ನು. ಮ್ಯಾಮ್, ಈಗ ನಮ್ಮ ಪ್ರತಿಭಾ ಕಾರಂಜಿಗೆ ಯಾವ್ದಕ್ಕಾದ್ರೂ ಒಂದು ಕಾಂಪಿಟೇಷನ್ ಕಳಿಸುವಾಗ ನಮ್ಮ ಗುರುಗಳು ಪತ್ತೆ ಹಚ್ಚಿದ್ದಾರೆ, ಈ ಒಂದು ಮಕ್ಕಳಿಗೆ ಈ ರೀತಿಯ ಒಂದು ಕಾಂಪಿಟೇಷನ್ಗೆ ಹೋದ್ರೆ ಅಲ್ಲಿ ಏನಾದ್ರೂ ಒಂದು ವಿನ್ ಆಗಿ ಬರ್ತಾರೆ ಅಂತ ಹೇಳಿ. ನಿಮ್ಮ ಒಂದು ಪ್ರತಿಭೆಯನ್ನು ಯಾರು ಪತ್ತೆ ಹಚ್ಚಿದ್ರು ಅಂತ ಶಾಲಾ ದಿನಗಳಲ್ಲಿ? ಯಾರು ನಿಮ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ರು? ಟೀಚರ್ಸ್ ಗಳಾಗಿರ್ಬೋದು? ಎಲ್ಲ ಟೀಚರ್ಸ್ನವ್ರು. ಯಾಕಂದ್ರೆ ನಾನು ಆಕ್ಟಿವ್ ಆಗಿದ್ದೆ ಕ್ಲಾಸ್ ಅಲ್ಲಿ, ಬರೀ ಸ್ಟಡೀಸ್ ಮಾತ್ರ ಅಲ್ಲ. ಸ್ಟಡೀಸ್ ಅಲ್ಲಿ ಆಕ್ಚುಲಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾನು 10ನೇ ಕ್ಲಾಸ್ ತನಕ ಆವ್ರೇಜ್ ಸ್ಟೂಡೆಂಟ್. 10ನೇ ಕ್ಲಾಸ್ ನಂತರ ನನ್ನ ಮಾರ್ಕ್ಸ್ ಹೆಚ್ಚಾದದ್ದು. 10ನೇ ಕ್ಲಾಸ್ ತನಕ ನಾನು ಆವ್ರೇಜ್ ಸ್ಟೂಡೆಂಟ್. ಆದ್ರೆ ನಾನು ಆಕ್ಟಿವ್ ಆಗಿದ್ದೆ ಎಲ್ಲದರಲ್ಲೂ. ನಾನೇ ಮುಂದೆ ಹೋಗಿ ನಾನೇ ಹೆಸರು ಕೊಡ್ತಿದ್ದ ಕಾರಣ ನನ್ನನ್ನು ಎಲ್ಲದಕ್ಕೂ ಹಾಕ್ತಾ ಇದ್ರು ಅಂತ ಹೇಳಿ. ಪರ್ಟಿಕ್ಯುಲರ್ ಆಗಿ ನನ್ನನ್ನು ರೆಕಗ್ನೈಸ್ ಮಾಡಿದೆ ಇದೇ ಗುರು ಅಂತ ಹೇಳಿ ಸ್ಕೂಲಲ್ಲಿ ಇಲ್ಲ, ತುಂಬಾ ಜನ ಇದ್ದಾರೆ. ಆಶಾ ಅಮೀನ್ ಆಗಿರ್ಬೋದು, ಶೀಲಾ ಟೀಚರ್ ಆಗಿರ್ಬೋದು, ಸುಮತಿ ಮ್ಯಾಮ್ ಆಗಿರ್ಬೋದು, ಹಾಗೆ ತುಂಬಾ ಟೀಚರ್ಸ್ನವರು ಇದ್ದಾರೆ ನನಗೆ ಸ್ಕೂಲ್ ಲೆವೆಲ್ ಅಲ್ಲಿ ಸಪೋರ್ಟ್ ಮಾಡಿದವರು. ಅದೇ ರೀತಿ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ನಿಜವಾಗಿ ಕೂಡ ಹೇಳ್ತಾರೆ ಗೋಲ್ಡನ್ ಮೆಮೊರೀಸ್ ಅಂತ ಕಾಲೇಜ್ ಅನ್ನುವಂಥದ್ದು ಒಂದು, ಅದ್ರ ಬಗ್ಗೆ ಹೇಳೋದಾದ್ರೆ ಆ ಒಂದು ನೆನಪು ಮಾಡೋದು. ಕಾಲೇಜಲ್ಲಿ ನನ್ನ ರೂಟೇ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕಾಲೇಜ್ ದಿನಗಳೆಲ್ಲ ನಾನು ಕಾಲೇಜಲ್ಲಿ ಇದ್ದದ್ದೇ ಕಮ್ಮಿ. ನಾವು ಫೆಸ್ಟ್ ಅಥವಾ ಕಾಂಪಿಟೇಷನ್ಸ್ ಆಗಿರ್ಬೋದು ಮತ್ತೆ NSS ಈ ಎರಡರಲ್ಲೂ ನಾನು ಹೆಚ್ಚು ಹೋದದ್ದು ಹೊರತು ಕಾಲೇಜಿಗೆ ಹೋದದ್ದು ಕಮ್ಮಿ ಅಂತ ಹೇಳಿ. PUC ಅಲ್ಲಿ ನನಗೆ ನಾನು NSS ಅಲ್ಲಿ ಇರ್ತಾ ಇದ್ದೆ ಅಥವಾ ನಾನು ಕಲ್ಚರಲ್ ಅಲ್ಲಿ ಇರ್ತಾ ಇದ್ದೆ, ಕಲ್ಚರಲ್ ಕಾಂಪಿಟೇಷನ್ಸ್ ಗೆ ಹೋಗ್ತಾ ಇದ್ದೆ. ಸೊ ಸೆಕೆಂಡ್ PUC ಅಲ್ಲಿ ನಾನು ಹೈಯೆಸ್ಟ್ ಆಗಿ ಕಾಂಪಿಟೇಷನ್ಸ್ ಮತ್ತು NSS ಕ್ಯಾಂಪ್ ಗಳೇ ಹೋದದ್ದು, ಕಾಲೇಜಿಗೆ ಹೋದದ್ದು. ಅಂದ್ರೆ ಸ್ಟಡೀಸ್ ಬಗ್ಗೆ ನನಗೆ ಕ್ಲಾಸ್ ಅಲ್ಲಿ ಏನು ಹೇಳ್ತಾ ಇದ್ರು ಅದು ಮಾತ್ರ. ಮನೆಗೆ ಬಂದು ಅದಕ್ಕೆ ತುಂಬಾ ಇದು ಕೊಟ್ಟು ಓದುವಂತ ಟೈಮ್ ನನಗೆ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು 2014 ನಾನು ಸೆಕೆಂಡ್ PUC ಅಲ್ಲಿರುವ ಫಸ್ಟ್ PUC ಎಂಡ್ ಅಲ್ಲೇ ನಾನು ನನ್ನ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಮನೆಗೆ ಬಂದು ಕುತ್ಕೊಂಡು ಇನ್ನೂ ಅದಕ್ಕೆ ಸ್ಟಡಿ ಮಾಡಬೇಕು ಅಂತ ಟೈಮ್ ನನಗೆ ಸಿಗ್ತಾ ಇರ್ಲಿಲ್ಲ. ಸೊ ನಾನು ಕ್ಲಾಸ್ ಅಲ್ಲಿ ಎಷ್ಟಿದ್ದೆ ಅದನ್ನು 100% ನಾನು ಕ್ಲಾಸ್ ಅಲ್ಲಿ ನಾನು ಏನು ಟೀಚರ್ಸ್ನವ್ರು ಲೆಕ್ಚರರ್ಸ್ನವ್ರು ಏನು ಹೇಳ್ತಾ ಇದ್ದೆ ಅದನ್ನು ಪಡ್ಕೊಳ್ತಾ ಇದ್ದೆ. ಮನೆಗೆ ಬಂದು ಓದ್ಲಿಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಸೊ 3:30ಗೆ ಬರ್ತಿದ್ದೆ, ಏನು ಹೋಮ್ವರ್ಕ್ ಏನು ಕೊಡ್ತಾ ಇದ್ರು ಅದನ್ನು ನಾನು ಮುಗಿಸ್ಕೊಂಡು ಮತ್ತೆ ನನ್ನ ಕ್ಲಾಸ್ ಸ್ಟಾರ್ಟ್ ಆದ್ರೆ 8 ಗಂಟೆ ತನಕ ನನ್ನ ಕ್ಲಾಸ್ ಆಗ್ತಿತ್ತು. ಮತ್ತೆ ಏನಿದ್ರು ಒಂದು ಅರ್ಧ ಗಂಟೆ ಅದನ್ನು ರಿವೈಸ್ ಮಾಡ್ತಿದ್ದೆ ಹೊರತು ತುಂಬಾ ನನಗೆ ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ನನಗೆ ಸಿಗ್ತಾ ಇರಲಿಲ್ಲ. ಸೊ ನನ್ನ ಕ್ಲಾಸ್, ಕಾಂಪಿಟೇಷನ್, NSS ಇದೇ ನನ್ನ PUC ಲೆವೆಲ್ ಅಲ್ಲಿ ನನಗೆ ತುಂಬಾ ಮುಖ್ಯ. ಅಂದ್ರೆ ನನ್ನ ಮೆಮೊರೇಬಲ್ ಅಂತ ಹೇಳ್ಬೋದು. PUC ಅಲ್ಲಿ NSS ಮತ್ತು ಕಲ್ಚರಲ್ಲಿ ನನಗೆ ಮೆಮೊರೇಬಲ್ ಆಗಿ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ನೀವು ಇಷ್ಟು ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ತೊಡಗಿರುವಾಗ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು NSS ಸೇರ್ಲಿಕ್ಕೆ ಕಾರಣವೇ ಅದು. ನನಗೆ NSS ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ಅಪ್ಪ ಆಕ್ಚುಲಿ NCC ಆಫೀಸರ್ ಆಗಿದ್ರು.
ಹಾಗೆ ನನಗೆ NCC ಸೇರ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಅವರು NCC ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದರಲ್ಲಿ ತುಂಬಾ ಫಿಟ್ ಆಗಿರ್ಬೇಕು, ಅದು ತುಂಬಾ ಕಷ್ಟ ಆಗ್ಬೋದು ಅಂತ ನನಗೆ ಹೇಳಿದ್ರು. ಹಾಗೆ ನಾನು ಏನ್ ಮಾಡಿದ್ದೆ, NSS ಸೇರ್ಲಿಕ್ಕೆ ಕಾರಣ ನನ್ನ ಒಂದು ಗುರುಗಳು. ಸೊ ನನಗೆ ಒಬ್ರು ಅಕೌಂಟೆನ್ಸಿ ಮ್ಯಾಮ್ ಒಬ್ರು ಅರ್ಪಿತಾ ಅಂತ, ಸೊ ಅವ್ರು ನನ್ನ ಮಗಳಾಗಿ ಟ್ರೀಟ್ ಮಾಡ್ತಾರೆ ಈಗಲೂ ಕೂಡ. ಅವರು ಆ NSS ನ ಆಫೀಸರ್ ಎಂಬ ಒಂದೇ ಒಂದು ಕಾರಣಕ್ಕೆ ನಾನು NSS ಸೇರಿದ್ದು. ನನಗೆ NSS ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೇರುವಾಗ. ಸೊ ಅವರು ಇದ್ದಾರೆ, ಅವರು ಆಫೀಸರ್ ಆಗಿ ತಕೊಂಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು NSS ಸೇರಿದೆ. ಬಟ್ ಸೇರಿದ ಮೇಲೆ ನನ್ನ ರೂಟೇ ಚೇಂಜ್ ಆಯಿತು. ಕಲ್ಚರಲ್ಲಿಗೆ ಹಾಗೂ ಈ ನನ್ನ ಬಿಹೇವಿಯರ್ ಅಥವಾ ಆಟಿಟ್ಯೂಡ್ ಏನಿದೆ ಇನ್ನೂ ನನಗೆ ಗಟ್ಟಿಯಾದದ್ದು NSS ಸೇರಿದ ಮೇಲೆ. ಸೊ NSS ನನ್ನ ಲೈಫ್ ಚೇಂಜಿಂಗ್ ಅಂತ ಹೇಳ್ಬೋದು. ಅದರಿಂದ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಿತು. ಹಾಗೆ ನನಗೆ ಕಲ್ಚರಲ್ ಆಪರ್ಚುನಿಟೀಸ್ ಕೂಡ ಅದರಿಂದ ಕೂಡ ಇನ್ನು ಜಾಸ್ತಿ ಸಿಕ್ಕಿತು. NSS ಕ್ಯಾಂಪ್ ಅಟೆಂಡ್ ಮಾಡುವುದಾಗಿರ್ಬೋದು, ಅದು ಕಾಲೇಜ್ ಲೆವೆಲ್ ಕ್ಯಾಂಪ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್ ಆಗಿರ್ಬೋದು. ಸೊ NSS ಇಂದ ನಾನು ಸ್ಟೇಟ್ ಲೆವೆಲ್ ಕ್ಯಾಂಪ್ ಅಟೆಂಡ್ ಮಾಡ್ಲಿಕ್ಕಾಯ್ತು. ಅಲ್ಲಿ ನಾನು ಕಲ್ಚರಲ್ ನನ್ನ ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇದನ್ನು ನಾನು ಅಲ್ಲಿ ಪ್ರದರ್ಶಿಸಲಿಕ್ಕೆ, ಬೇರೆ ಬೇರೆ ಸ್ಟೇಟ್ನವರ ಮುಂದೆ ಪ್ರದರ್ಶಿಸಲಿಕ್ಕೆ ನನಗೆ ಸಾಧ್ಯವಾಯಿತು. ಸೊ NSS ನನಗೆ ಇನ್ನೂ ನನ್ನ ಈ ಕಲಾಕ್ಷೇತ್ರ ಏನಿದೆ ಅದಕ್ಕೆ ಇನ್ನೊಂದು ಲೆವೆಲ್ ಹೆಚ್ಚು ಅಪರ್ಚುನಿಟಿ ಹಾಗೂ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಅಂತ ಹೇಳಿ ಇದಾಯಿತು. ಬೇರೆ ಯಾವ್ದಾದ್ರು ಅಲ್ಲಿ ನೆನಪು NSS ಅನ್ನುವಂಥದ್ದು? NSS ಅಲ್ಲಿ ನೆನಪುಗಳು ಸುಮಾರು, ಯಾಕಂದ್ರೆ NSS ಕ್ಯಾಂಪೇ ಒಂದು ಮೆಮೊರೇಬಲ್ ಯಾವಾಗ್ಲೂ. ಸೊ ಅಲ್ಲಿ ನಾವು ಕಲಿಯುವಂತ ರೀತಿ, ಅಲ್ಲಿ ನಾವು ಬೆರೆಯುವಂತ ರೀತಿ, ಯಾಕಂದ್ರೆ ನಮ್ಗೆ ಮನೆ ಬಿಟ್ಟು 7 ದಿನ ನಾವು ಇರ್ತೇವೆ NSS ಕ್ಯಾಂಪ್ ಅಲ್ಲಿ. ಸೊ ಅಲ್ಲಿ ನಾವು ಬೇರೆ ಬೇರೆ ಮಕ್ಕಳೊಟ್ಟಿಗೆ ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನ ಸ್ಟೇಟ್ ನ ಮಕ್ಕಳೊಟ್ಟಿಗೆ ಬೆರೆಯುವಂತ ರೀತಿ, ಸೊ ನಾವು ಹೇಗಿರ್ಬೇಕು ಅಲ್ಲಿ ನಮ್ಗೆ ಲೈಫ್ ಪಾಠ ತುಂಬಾ ಆಗ್ತದೆ. ಈ ಹೇಗೆ ನಾವು ಈ ಲೈಫಲ್ಲಿ ಮುಂದುವರಿಬೇಕು, ಯಾರೊಟ್ಟಿಗೆ ಹೇಗೆ ಇರಬೇಕು, ಅದೆಲ್ಲ ಕಲಿಸ್ಕೊಡ್ತದೆ NSS. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ ಆಗಿ. ಸೊ ಆ ಟೈಮಲ್ಲಿ ಇರ್ಲಿಲ್ವಾ ನಮ್ಗೆ ಅದಕ್ಕೆ ತಕ್ಕ ಪನಿಷ್ಮೆಂಟ್ ಕೊಡುವಂಥದ್ದು ಅದೆಲ್ಲ ಇರ್ತದೆ. ಸೊ ಟೈಮ್ ಹೇಗೆ ನಾವು ಟೈಮ್ ಮ್ಯಾನೇಜ್ ಮಾಡಿ ನಮ್ಮ ದಿನಚರಿಯನ್ನು ಹೇಗೆ ಸೆಟ್ ಮಾಡಬೇಕು, ನಾವು ಅದರ ಬಗ್ಗೆ ಎಜುಕೇಶನಲ್ ಇದು ಕೂಡ ಸೆಷನ್ಸ್ ಕೂಡ ಇರ್ತದೆ, ಹಾಗೆ ಕಲ್ಚರಲ್ ಸೆಷನ್ಸ್ ಕೂಡ ಇರ್ತದೆ. ಸೊ ಕಲ್ಚರಲ್ ಅಲ್ಲಿ ಕೂಡ ಬೆಳಿಲಿಕ್ಕೆ ನಮ್ಗೆ NSS ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ NSS ಅಲ್ಲಿ 2 ವರ್ಷ ಇದ್ದು ನಾನು 2 ವರ್ಷ ಅಂದ್ರೆ PUC ಹಾಗೂ ಡಿಗ್ರಿ ಎರಡರಲ್ಲೂ ಕೂಡ ನಾನು NSS ಅಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದೇನೆ. ಈವನ್ ನನ್ನ ಲೀಡರ್ಶಿಪ್ ಕೂಡ ಅಲ್ಲಿ ತುಂಬಾ ಗಟ್ಟಿ ಆಯಿತು. ಹಾಗಾಗಿ ನಾನು ಆ ಬೋಲ್ಡ್ ಆಗಿ ನನ್ನ ಪ್ರದರ್ಶನದಲ್ಲಿ ಬೋಲ್ಡ್ ಆಗಿ ಮಾಡುವಂಥದ್ದು, ಅಥವಾ ನನ್ನ ಕ್ಲಾಸ್ಗಳಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ನಾನು ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾನು ಶಿಕ್ಷಣದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ, ಅಂದ್ರೆ ನನ್ನ ಮನೆಯವರೆಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಕಾರಣ ನನಗೆ ಕಲಿಸುವುದು ದೊಡ್ಡ ಕಷ್ಟ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅವರು ಕಲಿಸುವ ರೀತಿ ನೋಡಿ, ಅಥವಾ ನನ್ನ ಗುರುಗಳು ಕಲಿಸುವ ರೀತಿ ನೋಡಿ, ಯಾಕಂದ್ರೆ ಗುರುಗಳಿಂದ ನಾವೇನ್ ಕಲಿತೇವೆ ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಸೊ ಗುರುಗಳು ಕಲಿಸುವ ರೀತಿ ನೋಡಿ ನನಗೆ ಕಲಿಸುವುದು ಗುರುಗಳಾಗಿ ನನ್ನ ಮಕ್ಕಳಿಗೆ ನನಗೆ ಕಲಿಸುವುದು ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಹಾಗೆ ನನಗೆ ನನ್ನ ಗುರುಗಳು ಕೊಟ್ಟ ಪ್ರೀತಿ, ಸೊ ಪ್ರೀತಿಯಿಂದ ಅವರ ಮಕ್ಕಳಿಗೆ, ಸ್ವಂತ ಮಕ್ಕಳಿಗೆ ಹೇಗೆ ಹೇಳಿಕೊಡ್ತಾರೆ, ಅಮ್ಮನು ಕೂಡ ಅವರ ಸ್ವಂತ ಮಕ್ಕಳಾಗಿ ತಿಳ್ಕೊಂಡು ಅವರು ನಮ್ಮನ್ನು ಮುದ್ದು ಮಾಡಿ ಹೇಳಿಕೊಡ್ತಾ ಇದ್ರು. ಸೊ ಅದೇ ರೀತಿ ನನ್ನ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ನಾನು ಫಸ್ಟ್ PUC ಎಂಡ್ ಅಂದ್ರೆ ಜಾನ್ವರಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಕ್ಲಾಸ್. ಸೊ ಜಾನ್ವರಿಯಲ್ಲಿ ನನ್ನ ಕ್ಲಾಸ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಅಂದ್ರೆ ನನ್ನ ತಂದೆ ತಾಯಿಯವರಿಗೆ ನಾನು ಕಲಿತ ವಿದ್ಯೆ, ನಾನೇನು ಕಲ್ತಿದ್ದೇನೆ, ಸೊ ಅದನ್ನು ನೀನು ಬೇರೆ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾವು ಹೇಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೇವೆ, ಸೊ ನೀನು ಕೂಡ ಅದೇ, ಅಂದ್ರೆ ನನಗೆ ಸಹ ಆಕ್ಚುಲಿ ಇಂಟ್ರೆಸ್ಟ್ ಇದ್ದದ್ದು ಶಿಕ್ಷಣವೇ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಲೆಕ್ಚರರ್ ಆಗಿ ಮುಂದುವರಿಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದ್ದದ್ದು. ಹಾಗೆ ನನ್ನ ಇಂಟ್ರೆಸ್ಟ್ ನೋಡಿಕೊಂಡು, ನನ್ನ ಲೀಡರ್ಶಿಪ್ ಇದು ಕೆಪಾಸಿಟಿ ನೋಡಿಕೊಂಡು ನನ್ನ ತಂದೆ ತಾಯಿಯವರು ಡಿಸೈಡ್ ಮಾಡಿದ್ರು ನಾವು ಒಂದು ಕ್ಲಾಸ್ ಸ್ಟಾರ್ಟ್ ಮಾಡುವ. ಸೊ ನೀನೇನು ಕಲ್ತಿದ್ದೀಯ ಅದನ್ನು ನೀನು ಮಕ್ಕಳಿಗೆ, ಲೋಕಲ್ ಮಕ್ಕಳಿಗಾದ್ರೂ ಫೀಸಿಬಲ್ ಇದರಲ್ಲಿ ಫೀಸಲ್ಲಿ ನೀನು ಹೇಳಿಕೊಡು ಅಂತ ಹೇಳಿ. ಮುಖ್ಯ ಉದ್ದೇಶ ನಮ್ದು ಕಮರ್ಷಿಯಲ್ ಆಗಿರ್ಲಿಲ್ಲ. ನಮ್ದು ಏನಂದ್ರೆ ಎಲ್ಲ ಮಕ್ಕಳಿಗೆ ಕಲೀಲಿಕ್ಕೆ ಆಸೆ ಇರ್ತದೆ, ಬಟ್ ಅಂತ ಆಪರ್ಚುನಿಟಿ ಅಲ್ಲಿ ಇರುವುದಿಲ್ಲ. ಅಂತವರಿಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು PUC ಯಲ್ಲಿರುವಾಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಇನ್ನೂ ನನ್ನ ಈ ಕಲೆಯ ಮೇಲಿರುವ ಆಸಕ್ತಿ, ಹಾಗೆ ಆ ಬೋಲ್ಡ್ನೆಸ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಇನ್ನೂ ಡೆವಲಪ್ ಆಗ್ತಾ ಹೋಯ್ತು.
ಹೇಗಿತ್ತು ಮ್ಯಾಮ್, ಸವಾಲು ಹೇಗಿತ್ತು ಒಂದು ಸಂಸ್ಥೆಯನ್ನ ಕಟ್ಟುವಂತದ್ದು? ನನ್ಗೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ನನ್ನ ತಂದೆ ತಾಯಿ ನನ್ನ ಬ್ಯಾಕ್ ಬೋನ್ ಆಗಿದ್ದ ಕಾರಣ ನನಗೆ ಕಷ್ಟವೇ ಅನಿಸ್ಲಿಲ್ಲ. ಅದು ಸರಾಗವಾಗಿ ಮುಂದುವರಿತಾ ಹೋಯ್ತು. ಹೆಸರು ಏನ್ ಹೇಳ್ತೀರಾ ಮ್ಯಾಮ್ ನಿಮ್ಮ ತಂದೆ? ನಮ್ಮ ಅವರಿಬ್ರು ಸೋಶಿಯಾಲಜಿ ಲೆಕ್ಚರರ್ಸ್ ಆಗಿರೋ ಕಾರಣ ನಮ್ಮ ಮನೆಗೆ ಸಂಸ್ಕೃತಿ ಅಂತ ಹೆಸರಿಟ್ಟಿದ್ರು. ಸೊ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಸಂಸ್ಕೃತಿ ಅಂತ ಹೆಸರಿಟ್ಟೆ. ಸೊ ನಾನು ಸ್ಟಾರ್ಟ್ ಮಾಡುವಾಗ ಸಂಗೀತ ಹಾಗೂ ನೃತ್ಯ ಎರಡೂ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೆ. ಸುಗಮ ಸಂಗೀತ ಹಾಗೂ ನೃತ್ಯದಲ್ಲಿ ಸೆಮಿ ಕ್ಲಾಸಿಕಲ್ ಹಾಗೂ ಕ್ಲಾಸಿಕಲ್ ಎರಡು ಸ್ಟಾರ್ಟ್ ಮಾಡಿದ್ದೆ. ಆದ ಕಾರಣ ನಮ್ಮದು ಒಂದೇ ಡ್ಯಾನ್ಸ್ ಕ್ಲಾಸ್ ಮಾತ್ರ ಅಲ್ಲಲ್ಲ, ಆದ ಕಾರಣ ಅವರು ಸಂಸ್ಕೃತಿ ಕಲಾ ಸಂಗಮ ಅಂತ ಹೇಳಿ ಕ್ಲಾಸಿನ ಹೆಸರನ್ನು ಅವರೇ ಸಜೆಸ್ಟ್ ಮಾಡಿ ಇಟ್ಟಿರುವಂತದ್ದು, ಸಂಸ್ಕೃತಿ ಕಲಾ ಸಂಗಮ ಹೊಸಬೆಟ್ಟು. ಈ ನಡುವೆ ಮ್ಯಾಮ್ ನಿಮ್ಮ ಒಂದು ನೃತ್ಯದ ಗುರುಗಳ ಬಗ್ಗೆ ಹೇಳೋದಾದ್ರೆ? ಅದೇ ನಾನು ಫಸ್ಟ್ ಕಲ್ತದ್ದು ಭರತನಾಟ್ಯವನ್ನು ಕಲ್ತದ್ದು ವಿದುಷಿ ಶ್ರೀಮತಿ ಭಾರತಿ ಸುರೇಶ್ ಅವರಲ್ಲಿ, ವಿದ್ವತ್ ಮಾಡಿದ್ದು ಅವರ ಹತ್ರ. ಮತ್ತೆ ಈಗ ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತೆ ವೆಸ್ಟರ್ನ್ ಡ್ಯಾನ್ಸ್ ನಾನು ಕಲ್ತದ್ದು ಸುನೀಲ್ ಶೆಟ್ಟಿ ಅವರಲ್ಲಿ. ಅವರು ಒಂದು 4ನೇ ಕ್ಲಾಸ್ ಇರುವಾಗ ನಾನು ನನ್ನದು ಸ್ಕೂಲ್ ಲೆವೆಲಲ್ಲಿ ಸ್ಕೂಲ್ ಡೇಗೆ ಡ್ಯಾನ್ಸ್ ನೋಡಿ ಅವ್ರು ನಮ್ಮನ್ನು ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆಗ್ಲಿಕ್ಕೆ ಸಜೆಸ್ಟ್ ಮಾಡಿದ್ರು. ಹಾಗೆ ನನ್ನ ಅಮ್ಮ ಏನ್ ಮಾಡಿದ್ರು, ಆಯ್ತು ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ ಕ್ಲಾಸಿಗೆ ಜಾಯಿನ್ ಆದೆವು. ಅಲ್ಲಿ ಏನಾಯ್ತು, ನನ್ನ ಒಟ್ಟಿಗೆ ನನ್ನ ತಂಗಿ ಕೂಡ ಬರ್ತಾ ಇದ್ಲು. ಸೊ ಅವಳನ್ನು ನೋಡಿಕೊಂಡು ಅವಳು ಕೂಡ ಜಾಯಿನ್ ಆದ್ಲು. ಸೊ ನಾನು 4th ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ತನಕ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸಿಗೆ ಹೋದೆ. ವೆಸ್ಟರ್ನ್ ಡ್ಯಾನ್ಸ್ ಸೇರಿದ ಮೇಲೆ ಸುನೀಲ್ ಶೆಟ್ಟಿ ಅವರು ತುಂಬಾ ನಮ್ಗೆ ಇದು ಪ್ರದರ್ಶನಕ್ಕಾಗಿರ್ಬೋದು, ಸ್ಪರ್ಧೆಯಲ್ಲಿ ಕೂಡ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅವರೊಟ್ಟಿಗೆ ನನ್ನ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ಪ್ರಶಸ್ತಿ ಕೂಡ ಬಂದಿದೆ. ಎಲ್ಲ ಕಡೆಗೆ ನಾವು ಹೋದಲ್ಲಿ ಎಲ್ಲ ಗ್ರೂಪ್ ಡ್ಯಾನ್ಸ್ ಎಲ್ಲೆಲ್ಲಿ ಹೋಗ್ತಾ ಇದ್ದೆವು ಅಲ್ಲೆಲ್ಲ ನಾವು ಫಸ್ಟ್ ಪ್ರೈಸೇ ಪಡ್ಕೊಂಡು ಬರ್ತಾ ಇದ್ದೆವು. ಹಾಗೆ ನಾವು ಬೂಗಿ ಸೋನಿ ಟಿವಿಯ ಬೂಗಿ ಚಾನಲ್ ಅಲ್ಲಿ ಕೂಡ ಫೈನಲಿಸ್ಟ್ ಆಗಿ ಡ್ಯಾನ್ಸ್ ಮಾಡಿದ್ದೇವೆ. ಅದೇ ಎಕ್ಸಲೆಂಟ್, ನಮ್ಮ ಡ್ಯಾನ್ಸ್ ಟೀಮಿನ ಹೆಸರು ಎಕ್ಸಲೆಂಟ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಆಗಿತ್ತು. ಸೊ ಅಲ್ಲಿಂದ ನಾವು ಬೂಗಿಯಲ್ಲಿ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದೆವು. ಸೊ ಅವರ ಸಪೋರ್ಟ್ ತುಂಬಾ ಇತ್ತು ಎಲ್ಲದರಲ್ಲೂ. ಅದೇ ಹೇಳ್ತೇವಲ್ಲ, ನಮ್ಗೆ ಒಂದು ಲಕ್ ಅಂತ ಹೇಳ್ಬೋದು. ನನಗೆ ಸಿಕ್ಕಿದ ತಂದೆ ತಾಯಿ ಕೂಡ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟರು. ಹಾಗೆ ಕಲೆ ಮತ್ತು ಶಿಕ್ಷಣದಲ್ಲಿ ಎರಡರಲ್ಲೂ ಮುಂದುವರಿಲಿಕ್ಕೆ ಸಹಾಯ ಆಯಿತು. ಅದೇ ರೀತಿ ನನಗೆ ಸಿಕ್ಕಿದ ಗುರುಗಳು ಕೂಡ ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸಪೋರ್ಟ್ ಮಾಡಿಕೊಂಡು ಹೋದ ಕಾರಣ ನಾವಿಷ್ಟು ಬೆಳಿಲಿಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ಗುರುಗಳಿಲ್ಲದಿದ್ರೆ ಯಾವುದು ಕೂಡ ಇಲ್ಲ. ಗುರುಗಳು ನಮ್ಗೆ ಕೊಡುವಂತ ಪ್ರೀತಿ, ಹಾಗೆ ನಮ್ಗೆ ಕೊಡುವಂತ ಮಾರ್ಗದರ್ಶನವೇ ನಾವು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುವಂತದ್ದು. ಈಗ ನಾನೇನ್ ನನ್ನ ಮಕ್ಕಳಿಗೆ ಕೊಡ್ತಿದ್ದೇನೆ ಅದು ನಮ್ಮ ಗುರು ಪರಂಪರೆಯಿಂದ ಬಂದದ್ದೇ ಆದ್ರೆ ಮಾತ್ರ, ಇಲ್ಲದಿದ್ರೆ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ನಾವೇನು ಗುರುಗಳ ಹತ್ರ ಕೇಳ್ತೇವೆ ಅದನ್ನ ಅವರು ಕೊಟ್ಟಿರುವ ಕಾರಣ ನನ್ನ ಮಕ್ಕಳಿಗೆ ಏನು ಅವರು ಈಗ ಕೇಳ್ತಾರೆ ಅದನ್ನ ನನ್ಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲದರಲ್ಲಿ ಕೂಡ. ಎಷ್ಟು ಮಕ್ಕಳಿದ್ದಾರೆ ಮ್ಯಾಮ್ ನಿಮ್ಮ ಒಂದು ತಂಡದಲ್ಲಿ? ನಮ್ದೊಂದು 45-50 ಮೆಂಬರ್ಸ್ ಇದ್ದಾರೆ. ಅಂದ್ರೆ ಅದು ಲೆವೆಲ್ ವೈಸ್ ಇದೆ. ಅಂದ್ರೆ ಜೂನಿಯರ್ ಆದ ಮಕ್ಕಳಿದ್ದಾರೆ, ಸೀನಿಯರ್ ಆದ ಮಕ್ಕಳಿದ್ದಾರೆ. ಸೊ ಸೀನಿಯರ್ ಆದವರಿಗೆ ವಿದ್ವತ್ತಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಜೂನಿಯರ್ ಆದವರು ಸೀನಿಯರಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಟೋಟಲ್ ಒಂದು 50 ಮೆಂಬರ್ಸ್ ಇದ್ದಾರೆ. ಹಾಗೆ ಈಗ ಕರೆಂಟ್ಲಿ ನಾನು ಒಂದು ಅಂದ್ರೆ ಒಂದು ಚೇಂಜ್ ಇರ್ಲಿಕ್ಕೋಸ್ಕರ ಈಗ ತುಂಬಾ ನನಗೆ ರಿಕ್ವೆಸ್ಟ್ ಬಂತು ಲೇಡೀಸ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಾಗೆ ಈಗ ರೀಸೆಂಟ್ ಆಗಿ ನಾನೊಂದು ಲೇಡೀಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಲೇಡೀಸಿಗೆ ಒಂದು ಡ್ಯಾನ್ಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ನಾನು ಸುಗಮ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ಸುಗಮ ಸಂಗೀತ ಕ್ಲಾಸ್ ಅನ್ನು ನಾನು 3 ವರ್ಷದ ಹಿಂದೆ ನಾನು ಸ್ಟಾಪ್ ಮಾಡಿದ್ದೆ. ಸೊ ಪುನಃ ಅದನ್ನು ಕೇಳಿಕೊಂಡು ಬಂದು ಈಗ ಭಜನೆ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಭಜನೆ ಹಾಗೂ ಭರತನಾಟ್ಯ ಕ್ಲಾಸ್ ಎಲ್ಲ ಮಕ್ಕಳಿಗೆ, ಹಾಗೆ ಲೇಡೀಸ್ ಬ್ಯಾಚ್, ಲೇಡೀಸಿಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಅಂತ ಅಲ್ಲ, ಎಲ್ಲ ಫಾರ್ಮ್ಗಳದ್ದು ಒಂದು ಲೇಡೀಸ್ ಬ್ಯಾಚ್ ಅದು ಸ್ಟಾರ್ಟ್ ಮಾಡಿದ್ದೇನೆ. ಸೊ 3 ಕ್ಲಾಸ್ಗಳು ನಡೀತಾ ಇದೆ ನನ್ನ ಅಂಡರಲ್ಲಿ. ಮ್ಯಾಮ್ ಈಗ ಮಕ್ಕಳಿಗೆ ಕಲಿಸುವಂಥದ್ದು ಒಂದು ರೀತಿ ಚಾಲೆಂಜ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲ ವಯೋಮಾನದ ಮಕ್ಕಳು ಕೂಡ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ, ಅವರಿಗೆ ಕಲಿಸುವಂಥದ್ದು ಸ್ವಲ್ಪ ಕಷ್ಟನೇ ಆಗಿರ್ತದೆ. ಹೇಗಿರ್ತದೆ ನೀವು ಕಲಿಸುವಂಥದ್ದು ಅಂತ? ನಾನು ವಯೋಮಿತಿಯನ್ನು ವ್ಯತ್ಯಾಸ ಮಾಡುವುದಿಲ್ಲ.
ಎಲ್ಲ ಸಣ್ಣ ಮಕ್ಕಳಿಗೆ ಹೇಗೆ ಕಲಿಸ್ತೇನೆ ಅದೇ ರೀತಿ ನಾನು ದೊಡ್ಡ ಮಕ್ಕಳಿಗೆ ಕೂಡ ಕಲಿಸ್ತೇನೆ. ಈವನ್ ನನ್ನ ಹತ್ರ ಮದುವೆ ಆದವರು ಕೂಡ ಭರತನಾಟ್ಯ ಕಲೀಲಿಕ್ಕೆ ಬರ್ತಾರೆ. ಸೊ ಅವರನ್ನು ಕೂಡ ನಾನು ಮಕ್ಕಳ ರೀತಿಯೇ ಟ್ರೀಟ್ ಮಾಡಿ ಹೇಳಿಕೊಡ್ತೇನೆ. ಸೊ ನನಗೆ ವಯೋಮಿತಿಯನ್ನು ವ್ಯತ್ಯಾಸ ಮಾಡಿಕೊಂಡು ಹೇಳಿಕೊಡುದಿಲ್ಲ. ಬಟ್ ಏನಾಗ್ತದಂದ್ರೆ ಈ 5 ವರ್ಷದ ಮಕ್ಕಳು ಜಾಯಿನ್ ಆದಾಗ ಸೊ ಅವರಿಗೆ ಅರ್ಥ ಆಗುದು ಸ್ವಲ್ಪ ಕಮ್ಮಿ. ಮತ್ತೆ ಅವರು ತುಂಬಾ ಮನೆಯಲ್ಲಿ ಮುದ್ದು ಮಾಡಿ ಬೆಳೆಸಿ ಬಂದಿರ್ತಾರೆ. ಸೊ ಅವ್ರು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ, ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟಪಡ್ತಾರೆ. ಆದ್ರೆ ನನ್ನಲ್ಲಿ ಕೂಗಿಕೊಂಡು ಬಂದ ಮಕ್ಕಳು ಕೂಡ ಇದ್ದಾರೆ. ಫಸ್ಟ್ ಕ್ಲಾಸಿಗೆ ಕೂಗಿಕೊಂಡು ಬಂದ ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಅವ್ರು ಏನಾಗ್ತಾರೆ, ಒಂದು ಕ್ಲಾಸ್ ಆದ ನಂತರ ಮತ್ತೆ ಅವ್ರು ಕೂಗುದಿಲ್ಲ. ಅವ್ರು ಹೇಳ್ತಾರೆ ಏನಂದ್ರೆ, ನನ್ಗೆ ಕ್ಲಾಸ್ ಮನೇಲಿ ಕೇಳ್ತಾರಂತೆ, ಯಾವಾಗಮ್ಮ ಕ್ಲಾಸ್, ಇವತ್ತಿಲ್ವಾ ಕ್ಲಾಸ್ ಅಂತೇಳಿ ಹೇಳಿ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಮಕ್ಕಳು. ಯಾವುದೇ ಒಂದು ಇದಿಲ್ಲದೆ ಫಸ್ಟ್ ಡೇ ಮಾತ್ರ ಒಂದು ಸ್ವಲ್ಪ ಹೆಸಿಟೇಷನ್ ಇರ್ತದೆ. ಮತ್ತೆ ನಮ್ಮ ಹತ್ರ ಇದು ಮಾಡಿಕೊಂಡು, ಅದೇ ನಾವು ಮಕ್ಕಳನ್ನು ನಮ್ಮ ಮಕ್ಕಳು ಅಂತೇಳಿ ಹೇಳಿ ಟ್ರೀಟ್ ಮಾಡಿಕೊಂಡು ಕ್ಲಾಸ್ ತೆಗೆದ್ರೆ ಯಾವ ಮಕ್ಕಳು ಕೂಡ ಹಿಂಜರಿಯುವುದಿಲ್ಲ. ಯಾವಾಗ ಇರ್ತದೆ ಕ್ಲಾಸ್ ಎಲ್ಲ? ಅಂದ್ರೆ ಸಂಡೇ ಇಲ್ಲ, ವೀಕ್ ಡೇಸ್ ಫುಲ್ ಇರ್ತದೆ. ನನ್ನಂದ್ರೆ ಬ್ಯಾಚ್ ವೈಸ್ ಇದೆ. ಮಂಡೇ ಬೇರೆ ಬ್ಯಾಚ್, ಸ್ಯಾಟರ್ಡೆ ಬೇರೆ ಬ್ಯಾಚ್, ಟ್ಯೂಸ್ಡೇ ಬೇರೆ ಬ್ಯಾಚ್, ವೆಡ್ನೆಸ್ಡೇ, ಫ್ರೈಡೆ, ಹಾಗೆ ಬೇರೆ ಬೇರೆ ಬ್ಯಾಚ್ ಮಾಡಿಕೊಂಡು ನಾನು ಕ್ಲಾಸ್ ಮಾಡ್ತೇನೆ. ಸೊ ಯೂಶುವಲಿ ಈವ್ನಿಂಗ್ ಕ್ಲಾಸ್ ಅಲ್ಲಿ ಅಂದ್ರೆ ಮಕ್ಕಳು ಸ್ಕೂಲಿಂದ ಬಂದು ಸ್ವಲ್ಪ ಅವರಿಗೆ ರೆಸ್ಟ್ ಕೊಟ್ಟ ನಂತರ, ಅಂದ್ರೆ ಯೂಶುವಲಿ ಮಕ್ಕಳು 4:30ಗೆಲ್ಲ ಮನೆ ರೀಚ್ ಆಗ್ತಾರೆ. ಸೊ ಒಂದು 5:30ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. 5:30 to 7:30 ತನಕ ಕ್ಲಾಸ್ ಹೋಗುತ್ತೆ. ಮೊದಲು ಇಲ್ಲಿ ಆಗಿತ್ತು ನಿಮ್ಮ ಒಂದು ಪ್ರದರ್ಶನ, ನಿಮ್ಮ ತಂಡದ ಒಂದು ಪ್ರದರ್ಶನ ನೆನಪು ಮಾಡೋದಾದ್ರೆ? ನನ್ನ ತಂಡದ ಪ್ರದರ್ಶನ ನಾನು ಫಸ್ಟ್ ಕರ್ಕೊಂಡು ಹೋದದ್ದು ಒಂದು ನ್ಯೂಸ್ ಪೇಪರ್, ಇಲ್ಲಿಯ ಒಂದು ತುಳು ನ್ಯೂಸ್ ಪೇಪರ್ನ ಒಂದು ಕಾಂಪಿಟೇಷನ್ಗೆ. ಅಲ್ಲಿ ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ ಆಗಿತ್ತದು, ಕಂಪ್ಲೀಟ್ ಫೋಕ್. ಅದರಲ್ಲಿ ನಾವು ತುಳು ಜಾನಪದ ನೃತ್ಯ ಮಾಯ್ದ ಪುರುಷೆ ಅಂತೇಳಿ ಹೇಳಿ, ಅದು ಹೀಗೆ ನೋಡ್ಲಿಕ್ಕೆ ಸಿಕ್ಕು ತುಂಬಾ ಕಮ್ಮಿ ಆ ನೃತ್ಯ. ಸೊ ಅದನ್ನು ಕೊರಿಯೋಗ್ರಾಫ್ ಮಾಡಿ ನಾನು ಕರ್ಕೊಂಡು ಹೋಗಿದ್ದೆ, ಮಾಯ್ದ ಪುರುಷೆ ಅಂತೇಳಿ ಹೇಳಿ. ಸೊ ಅದಕ್ಕೆ ನಮ್ಗೆ ಕೆಲವು ರತ್ನಾವತಿ ಬೈಕಾಡಿ ಅವರೆಲ್ಲ ಸ್ವಲ್ಪ ನಮ್ಗೆ ಆ ಸಾಹಿತ್ಯದ ಬಗ್ಗೆ ನನಗೆ ಅದರ ಅರ್ಥ ಹೇಳಿಕೊಟ್ಟು ನಾನು ಕೊರಿಯೋಗ್ರಫಿ ಮಾಡಿರುವಂತದ್ದು. ಸೊ ಅದು ಫಸ್ಟ್ ಪ್ರೈಸ್ ನಮ್ಗೆ, ಆ ಇದರಲ್ಲಿ ಫಸ್ಟ್ ಪ್ರೈಸ್ ನನಗೆ. ಅದು ಫಸ್ಟ್ ನನ್ನ ಪರ್ಫಾರ್ಮೆನ್ಸ್, ನನ್ನ ಟೀಮ್ ಇದು, ಹಾಗೆ ಫಸ್ಟ್ ಪ್ರೈಸ್ ಬಂದದ್ದು. ಅದು ನನಗೆ ತುಂಬಾ ನೆನಪಿದೆ. ನನ್ನ ಫಸ್ಟ್ ಬ್ಯಾಚಿನ ಮಕ್ಕಳು ಪಡ್ಕೊಂಡಂತ ಪ್ರೈಸ್ ಅದು. ಸೊ ಅದು ನನ್ನ ಫಸ್ಟ್ ಕಾಂಪಿಟೇಷನ್ ಪ್ಲಸ್ ಫಸ್ಟ್ ಪ್ರದರ್ಶನ ಆಗಿತ್ತು. ಮತ್ತೆ ಹಾಗೆ ಮುಂದುವರಿತಾ ನಾವು ಸುಮಾರು ಕಡೆಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತೇವೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಕೊಡುವಂಥದ್ದು. ನೀವು ತದನಂತರ ಟೀಚರ್ ಕೂಡ ಆಗ್ತೀರಾ, ಇದ್ರ ಬಗ್ಗೆ ಮಾತಾಡೋದಾದ್ರೆ? ನನಗೆ M.Com ನಾನು ಫೈನಲ್ ಎಕ್ಸಾಮ್ ಬರೆಯೋ ಮುಂಚೆ ನನಗೆ ಬಿಸ್ಬಾ ಅಂತೇಳಿ ಹೇಳಿ ಒಂದು ವುಮೆನ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಒಂದು ಪೋಸ್ಟ್ ಆಯಿತು. ಅದು ಆ್ಯಕ್ಚುಲಿ ಮೆಟರ್ನಿಟಿ ವೇಕೆನ್ಸಿ ಆಗಿತ್ತು. ಸೊ ಅಲ್ಲಿ ನಾನು M.Com ಫೈನಲ್ ಎಕ್ಸಾಮ್ ಬರಿಬೇಕಷ್ಟೇ, ಅದರ ಮುಂಚೆ ನನಗೆ ಅಲ್ಲಿ ಪೋಸ್ಟಿಂಗ್ ಆಯಿತು. ಅಂದರೆ ನನ್ನ ನನ್ನ ಕ್ಯಾಲಿಬರ್ ನೋಡಿಕೊಂಡು ಅವರು ಅಪಾಯಿಂಟ್ ಮಾಡಿದರು. ಸೊ ನಾನು ಎಕ್ಸಾಮ್ ಬರೆದು ರಿಸಲ್ಟ್ಸ್ ಆದಮೇಲೆ ಅಲ್ಲಿ ಜಾಯಿನ್ ಆಗಿ ಸಾಧಾರಣ ಒಂದು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಅದರ ನಂತರ ನನಗೆ ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ನಾನು ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ. ಅಲ್ಲಿರುವಾಗ ನನಗೆ ಮದುವೆ ಆಯಿತು. ಸೊ ಮದುವೆ ಆದ ನಂತರ ನನ್ನ ಮೆಟರ್ನಿಟಿ ಲೀವಿಗೆ ನಾನು ಅಲ್ಲಿ ರಿಸೈನ್ ಮಾಡಿದೆ. ಸೊ ನನಗೆ ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ ಕಾರಣ ನಾನು ನನ್ನ ಮೆಟರ್ನಿಟಿ ಲೀವಿಗೆ ಅಲ್ಲಿ ಜಾಬ್ ಡ್ರಾಪ್ ಮಾಡಿದೆ. ಹಾಗಂತ ನನ್ನ ನೃತ್ಯ ಕ್ಲಾಸ್ ಆಗಲಿ ಸಂಗೀತ ಕ್ಲಾಸ್ ಆಗಲಿ ನಾನು ಸ್ಟಾಪ್ ಮಾಡಲಿಲ್ಲ. ಸೊ ಅದು ಕಂಟಿನ್ಯೂ ಆಗ್ತಾ ಇತ್ತು. ಟೀಚಿಂಗ್ ನನ್ನ ಉಪನ್ಯಾಸದೊಂದಿಗೆ, ಅಂದರೆ ಮಾರ್ನಿಂಗ್ ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಹಾಗೆ ಈವ್ನಿಂಗ್ ಬಂದು ನನ್ನ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಅದು ಕೂಡ ನಾನು ಶ್ರೀನಿವಾಸಲ್ಲಿರುವಾಗ ನನಗೆ 5 ಗಂಟೆಗಲ್ಲಿ ಪಂಚಿಂಗ್, 5 ಗಂಟೆ ಮುಗಿಸಿ ನಾನು ಮನೆಗೆ 6 ಗಂಟೆಗೆ ರೀಚ್ ಆಗಿ 6 ಗಂಟೆಯಿಂದ 8 ಗಂಟೆ ತನಕ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಸೊ ನನಗೆ ನನ್ನ ಕಲಾಕ್ಷೇತ್ರವನ್ನು ಬಿಡಲಿಕ್ಕೆ ನಾನು ರೆಡಿ ಇರಲಿಲ್ಲ. ಹಾಗೆ ಅದನ್ನು ಮತ್ತು ನನ್ನ ಪ್ರೊಫೆಷನ್ ಏನಿದೆ ಅದು ಎರಡನ್ನು, ವೃತ್ತಿ ಮತ್ತು ಪರವೃತ್ತಿ ಎರಡನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ಬಟ್ ಅದೇ ಮೆಟರ್ನಿಟಿ ಟೈಮಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನಾನು ಟೀಚಿಂಗ್ ಬಿಟ್ಟು ನಾನು ಇದನ್ನು ಕಂಟಿನ್ಯೂ ಮಾಡಿದೆ. ಹಾಗೆ ನನ್ನ ನನ್ನ ಸಂಸ್ಕೃತಿ ಆರ್ಟ್ಸ್ ಎಂಬ ಈ ಕಾಸ್ಟ್ಯೂಮ್ ರೆಂಟಲ್ ಶಾಪ್ ಇದೆ, ಅದು ಕೂಡ ಪಾರ್ಟ್ ಟೈಮಲ್ಲಿ ನಡೀತಾ ಇತ್ತು. ಅದಕ್ಕೆ ನನ್ನ ತಾಯಿಯ ಸಪೋರ್ಟ್ ತುಂಬ ಇದೆ. ಯಾಕಂದರೆ ಅವರು ಆ ಕಲ್ಚರಲ್ ಅದರ ಬಗ್ಗೆ ಇಂಟ್ರೆಸ್ಟ್ ಇರುವ ಕಾರಣ ಸೊ ಅವರು ನನ್ನ ಹೆಲ್ಪ್ ಹ್ಯಾಂಡ್ ಆಗಿ ಅವರು ಮತ್ತು ನಾನು ಹೊಂದಿಸಿಕೊಂಡು ನಾವು ಆ ಸಂಸ್ಕೃತಿ ಆರ್ಟ್ಸ್ ಎಂಬ ಶಾಪನ್ನು ನಾವು ನಡೆಸ್ತಾ ಇದ್ದೆವು. ಮತ್ತೆ ನನಗೆ ಮಗು ಪ್ರಾನ್ವಿ ಅಂತೇಳಿ ಹೇಳಿ ಹೆಣ್ಣು ಮಗು ಆಯಿತು. ಸೊ ಅವಳಿಗೆ 1 ವರ್ಷ ಆಗೋ ತನಕ ನಾನು ಟೀಚಿಂಗ್ ಬಿಟ್ಟು
ಇದು ನೃತ್ಯ ತರಬೇತಿ ಮಾತ್ರ ಕೊಡ್ತಾ ಇದ್ದೆ. ಅದರ ನಂತರ ಏನಾಯಿತು, ನನಗೆ ಟೀಚಿಂಗಿಗೆ ಜಾಯಿನ್ ಆಗಬೇಕು ಅಂತ ಅನ್ನಿಸಿತು. ಹಾಗೆ ಸಪೋರ್ಟ್ ನನಗೆ ನನ್ನ ತಾಯಿ ಮನೆಯಲ್ಲಿ ಎಷ್ಟು ಸಪೋರ್ಟ್ ಸಿಕ್ಕಿದೆ, ಹಾಗೆ ನನ್ನ ಗಂಡನ ಮನೆಯಲ್ಲಿ ಕೂಡ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ನನಗೆ ಮದುವೆ ಆದದ್ದು ರೋಹಿತ್ ಕುಮಾರ್ ಅಂತೇಳಿ ಅವರು ಬೀಟ್ ಫಾರೆಸ್ಟ್ ಆಫೀಸರ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಹಾಗೆ ನನಗೆ ಮದುವೆ ಆದಂಗಿನಿಂದ ಸೊ ನನಗೆ ಏನೆಲ್ಲ ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಹಾಗೂ ಮುಂದುವರಿಸಬೇಕು, ಅದಕ್ಕೆ ಅದೇ ರೀತಿ ನನಗೆ ತಾಯಿ ಮನೆಯಲ್ಲಿ ಎಷ್ಟು ಸಪೋರ್ಟ್ ಸಿಗ್ತಾ ಇತ್ತು ಅದೇ ಸಪೋರ್ಟನ್ನು ಅವರು ಕೊಡ್ತಾ ಹೋದ್ರು. ಹಾಗೆ ನನಗೆ ಯಾವುದು ಕೂಡ ನನಗೆ ಬ್ರೇಕ್ ಡೌನ್ ಆಗಲಿಲ್ಲ. ಎಲ್ಲವೂ ನನಗೆ ನನ್ನ ವೈವಾಹಿಕ ಜೀವನದ ಮುಂಚೆ ನಾನು ಹೇಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ ಅದೇ ರೀತಿ ನನಗೆ ಮುಂದೆ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಹೇಳ್ತಾರಲ್ಲ, ಇಲ್ಲದಿದ್ರೆ ನಮಗೆ ಅಲ್ಲಿ ಒಂದು ವೇಳೆ ನನಗೆ ಸಪೋರ್ಟ್ ಸಿಗ್ತಾ ಇಲ್ಲದಿರ್ತಿದ್ರೆ ನಾನು ಅದನ್ನ ಅಲ್ಲೇ ಕಟ್ ಮಾಡಿ ಎಲ್ಲವೂ ಸ್ಟಾಪ್ ಮಾಡಬೇಕಿತ್ತು. ಬಟ್ ನನಗೆ ಅದಾಗಲಿಲ್ಲ. ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು, ಈಗಲೂ ಕೂಡ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ನಾನು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇರುವಂಥದ್ದು. ಹಾಗೆ ಅವಳಿಗೆ 1 ವರ್ಷ ಆದ ನಂತರ ನಾನು SCS ಕಾಲೇಜ್ ಮ್ಯಾಂಗ್ಳೂರ್ನ SCS ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಕೂಡ ಒಳ್ಳೆ ರೀತಿಯಲ್ಲೇ ಹೋಯಿತು. ಅಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದೆ ಏನಂದ್ರೆ, ನಾನು NSS ಸ್ಟೂಡೆಂಟ್ ಆಗಿ ಅಥವಾ NSS ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ NSS ಆಫೀಸರ್ ಆಗಿ ಕೆಲಸ ಮಾಡುವಂತ ಒಂದು ಪ್ರೋಗ್ರಾಮ್ ಆಫೀಸರ್, ಆ ಕಾಲೇಜಿನ NSS ಪ್ರೋಗ್ರಾಮ್ ಆಫೀಸರ್ ಆಗಿ ಕೆಲಸ ಮಾಡುವಂತ ಒಂದು ಆಪರ್ಚುನಿಟಿ ನನಗೆ ಅಲ್ಲಿ ಸಿಕ್ಕಿತ್ತು. ಸೊ ಅದು ಕೂಡ ನನಗೆ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಂದು ವಾರದ ಕ್ಯಾಂಪ್ NSS ವಾಲಂಟಿಯರ್ ಆಗಿ ಅಟೆಂಡ್ ಮಾಡೋದಕ್ಕೂ ನಾನೇ ನಿಂತು 1 ವಾರದ ಕ್ಯಾಂಪ್ ನಡೆಸುವುದಕ್ಕೂ 50 ಜನ ಮಕ್ಕಳನ್ನು ಹಿಡ್ಕೊಂಡು ನಾನೇ ಆ ಜವಾಬ್ದಾರಿಯಲ್ಲಿ ನಡೆಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅಲ್ಲಿ ನನಗೆ ಇನ್ನೂ ನನ್ನ ಕಾನ್ಫಿಡೆನ್ಸಿಗೆ ಇನ್ನೂ ಒಂದು ಅಷ್ಟು ನನಗೆ ಶಕ್ತಿ ಕೊಟ್ಟಾಗೆ ಆಯಿತು. ಅಲ್ಲಿ ನಾನು ಮಕ್ಕಳನ್ನು ಕರ್ಕೊಂಡು ನಾವು ಸಸೀತ್ಲ್ ಸ್ಪಾಟ್ ಸೆಲೆಕ್ಟ್ ಮಾಡಿದ್ದೆವು, ಬೀಚ್ ಸೈಡ್. ಅಲ್ಲಿಯ ಗ್ರಾಮದವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಹಾಗೆ ನಮ್ಮ ಕಾಲೇಜಿನವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಸಪೋರ್ಟಿಂದಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಟ್ಟದಲ್ಲಿ ನನಗೆ NSS ಕ್ಯಾಂಪನ್ನು ನಡೆಸಲಿಕ್ಕೆ ಆಯಿತು. ಹಾಗೆ ನನ್ನ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಹಾಗೆ ಈಗಲೂ ಕೂಡ ಅದೇ ಸಪೋರ್ಟಲ್ಲಿ ಇದ್ದಾರೆ. ನನಗೆ ಏನು ಬೇಕಿದೆ ನನಗೆ ಅದೇ ನನಗೆ ಅಂತಲ್ಲ, ಯಾವುದೇ ಶಿಕ್ಷಕರಿಗೂ ಕೂಡ ಹಾಗೆ ಮಕ್ಕಳೇ ಆಸ್ತಿ, ಬೇರೆ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಮಕ್ಕಳ ಬೆಳವಣಿಗೆ ನೋಡಿಕೊಂಡು ನಾವು ಖುಷಿ ಪಡುವಂಥದ್ದು. ಸೊ ನಮ್ಮ ಮಕ್ಕಳು ಎಷ್ಟು ಬೆಳೀತಾರೆ ಅಷ್ಟು ನಮಗೆ ಖುಷಿ ಆಗಿ, ನಮ್ಮಕ್ಕಿಂತ ನಮ್ಮ ಮಕ್ಕಳು ಬೆಳೆದ್ರೆ ನಮ್ಗೆ ಇನ್ನೂ ಖುಷಿ. ಸೊ ಆ ಒಂದು ಬೆಳವಣಿಗೆ ನೋಡ್ತಾ ಇರುವುದೇ ನಮಗೆ ಒಂದು ಶಿಕ್ಷಕರಾದವರಿಗೆ ಒಂದು ಖುಷಿ ಹೇಳ್ತೇವೆ. ಸೊ ನನ್ನ ಮಕ್ಕಳು ಈಗಲೂ ಕೂಡ ಏನಾದರೂ ಅವರಿಗೆ, ನಾನು ಆಕ್ಚುಲಿ ಟೀಚಿಂಗ್ ಬಿಟ್ಟೆ ನಾನು, ಕಾರಣ ಅಂದರೆ ನನಗೆ ಕಾಲೇಜ್ ಈಚೆಂದ ಕಾಸ್ಟ್ಯೂಮ್ ಶಾಪ್, ಹಾಗೆ ನನ್ನ ಡ್ಯಾನ್ಸ್ ಕ್ಲಾಸ್, ಹಾಗೆ ನನ್ನ ಮಗುವಿನ ಡೆವಲಪ್ಮೆಂಟ್ ಏನಿದೆ ಅವಳನ್ನು ಸ್ಕೂಲಿಗೆ ಬಿಡೋದು, ಅದೆಲ್ಲ ನನಗೆ ಎಲ್ಲವೂ ಕಷ್ಟ ಆಯಿತು. ಯಾಕಂದರೆ ನನ್ನ ಹಸ್ಬೆಂಡಿಗೆ ಉಳ್ಳಾಲಕ್ಕೆ ಟ್ರಾನ್ಸ್ಫರ್ ಆಯಿತು. ಸೊ ಅವರು ಬೆಳಗ್ಗೆ ಹೋದರೆ ಸಂಜೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೀಟ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಅವರು ಬೆಳಗ್ಗೆ ಹೋದರೆ ಸಂಜೆ ಆಗ್ತದೆ, ಕೆಲವೊಮ್ಮೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಮಗುವನ್ನು ಸ್ಕೂಲಿಗೆ ಬಿಡಬೇಕು, ಅವಳನ್ನು ಕರ್ಕೊಂಡು ಬರ್ಬೇಕು, ಸೊ ಅವಳ ಜವಾಬ್ದಾರಿ ಕೂಡ ನಾವು ನೋಡಬೇಕು. ಆದ ಕಾರಣ ಎಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆದ ಕಾರಣ ನಾನು ಟೀಚಿಂಗ್ ಅನ್ನು ಡ್ರಾಪ್ ಮಾಡಿದೆ. ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಯಿತು ನನಗೆ ಎಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ. ಆದ ಕಾರಣ ನಾನು ಟೀಚಿಂಗ್ ಅನ್ನು ಡ್ರಾಪ್ ಮಾಡಿ ಪಾರ್ಟ್ ಟೈಮ್ ಆಗಿದ್ದ ಬಿಸ್ನೆಸ್ ಏನಿದೆ ನಮ್ದು ಕಾಸ್ಟ್ಯೂಮ್ ಶಾಪ್, ಅದು ಬಿಸ್ನೆಸ್ ಅಂತ ಹೇಳೋಕ್ಕಿಂತ ಜಾಸ್ತಿ ನಾವು ಅದು ಇಂಟ್ರೆಸ್ಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಎಲ್ಲರಿಗೆ ಎಲ್ಲ ಲೆವೆಲ್ ಆಫ್ ಪೀಪಲಿಗೆ ಒಂದು ಎಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕಾಸ್ಟ್ಯೂಮ್ ಸಿಗಬೇಕು. ಯಾಕಂದ್ರೆ ನಮಗೆ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಾಗ ಮೊದಲು ನಮಗೆ ಕಾಸ್ಟ್ಯೂಮ್ ಪಡೀಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಆ ಒಂದು ಉದ್ದೇಶಕ್ಕೆ ನಾವು ಈ ಕಾಸ್ಟ್ಯೂಮ್ ಶಾಪ್ ಅನ್ನು ಸ್ಟಾರ್ಟ್ ಮಾಡಿರುವಂತದ್ದು. ಅದು ಸ್ಟಾರ್ಟ್ ಮಾಡಿದ ಕಥೆಯೇ ಬೇರೆ ಇದೆ. ಹಾಗೆ ಅದು ಏನಂದ್ರೆ, ನಾನು ಶಾಪ್ ಅಂತ ಇರಲಿಲ್ಲ, ನನ್ನ ಟೀಮಿಗೆ ನಾನು ಫಸ್ಟಿಗೆ ಪರ್ಫಾರ್ಮೆನ್ಸ್ ಕೊಡುವಾಗ ನನ್ನ ಟೀಮಿಗೆ ನನಗೆ ಕಾಸ್ಟ್ಯೂಮ್ ಬೇಕಾಗ್ತಾ ಇತ್ತು. ಆಗ ಎವ್ರಿ ಟೈಮ್ ನನಗೆ ಹೊರಗಿಂದ ತಗೊಂಡು ಬರಲಿಕ್ಕೆ ಅಥವಾ ನಾನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆಗ ಏನು ಮಾಡಿದೆ, ನನಗೇನು
ಫೀಸ್ ಬರ್ತಾ ಇತ್ತು. ಆ ಫೀಸಿನ ಅಮೌಂಟಿಂದ ನಾನು, ಅದು ಕೂಡ ನಾಮಿನಲ್ ಬರ್ತಾ ಇದ್ದದ್ದು, ಸೊ ಅದರಿಂದ ಆ ಅಮೌಂಟನ್ನು ಯೂಸ್ ಮಾಡಿಕೊಂಡು ನಾನು ನನ್ನ ಮಕ್ಕಳಿಗೆ ನಾನು ಕಾಸ್ಟ್ಯೂಮನ್ನು ಹಾಕಿದೆ. ಸೊ ಅದು ಬೆಳೀತಾ ಬೆಳೀತಾ ಏನಾಯ್ತಂದ್ರೆ 10 ಡ್ಯಾನ್ಸ್ 12 ಡ್ಯಾನ್ಸಿಗೆ ಬೇರೆ ಬೇರೆ ಕಾಸ್ಟ್ಯೂಮ್ ಹಾಕ್ತಾ ಹೋಯ್ತು. ಹಾಗೆ ಆ್ಯಡ್ ಆಗ್ತಾ ಹೋಯ್ತು ಕಾಸ್ಟ್ಯೂಮ್ಗಳು. ಸೊ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಹುಟ್ಟಿತ್ತು. ಸೊ ಅದು ಕಾಸ್ಟ್ಯೂಮ್ ಬೇಡ, ಇನ್ನೊಂದು ಡ್ಯಾನ್ಸಿಗೆ ಬೇರೆ ಕಾಸ್ಟ್ಯೂಮ್ ಹೊಲಿಬೇಕು, ಸೊ ಬೇರೆ ಹೊಲಿಸಿದೆ. ಸೊ ಹಾಗೆ ಕಾಸ್ಟ್ಯೂಮ್ಗಳು ಬೆಳೀತಾ ಹೋಯಿತು. ಒಂದಿನ ಹಾಗೆ ಕೂತ್ಕೊಂಡು ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ ಒಂದು 3 ವರ್ಷದ ನಂತರ ನಾನು ತಂದೆ ತಾಯಿ ಮತ್ತು ನಾನು ಕೂತ್ಕೊಂಡು ಡಿಸೈಡ್ ಮಾಡ್ತೇವೆ, ಸೊ ಇದೊಂದು ಕಾಸ್ಟ್ಯೂಮ್ ಶಾಪಿನ ಹಾಗೆ ಬೆಳೆಸುವ ಅಂತೇಳಿ. ಆಗ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೆಲ್ಲ ನಮ್ಮ ಲೊಕ್ಯಾಲಿಟಿಯಲ್ಲಿ ಕಾಸ್ಟ್ಯೂಮ್ಸ್ ಅಗತ್ಯ ಇದೆ, ಸೊ ಅವರಿಗೆ ಕೂಡ ನಾವು ಕಾಸ್ಟ್ಯೂಮ್ಗಳನ್ನು ಕೊಟ್ಟಾಗೆ ಆಗ್ತದೆ ಅಂತೇಳಿ. ಹಾಗೆ ನಾವು ಈ ಸಂಸ್ಕೃತಿ ಆರ್ಟ್ಸ್ ಅಂತ ಕಾಸ್ಟ್ಯೂಮ್ ಶಾಪನ್ನು ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಮುಖ್ಯ ಉದ್ದೇಶ ಅದೇ, ಎಲ್ಲ ರೀತಿಯ ಮಕ್ಕಳಿಗೆ, ಅದು ಸ್ವಲ್ಪ ಫಿನಾನ್ಷಿಯಲಿ ಪುವರ್ ಇದ್ದ ಮಕ್ಕಳಿಗೂ ಕೂಡ ಆಗಿರ್ಬೋದು, ಅವರಿಗೆಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಲೊಕ್ಯಾಲಿಟಿಯಲ್ಲಿ ಈ ಕಾಸ್ಟ್ಯೂಮ್ಗಳು ದೊರಿಬೇಕು ಅಂತೇಳಿ. ಅಂದರೆ ಎಲ್ಲದಕ್ಕೂ ನಾವು ಮಂಗಳೂರಿಗೆ ಬರಬೇಕಾಗ್ತದೆ ಇಲ್ಲದಿದ್ದರೆ, ಸೊ ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟ ಆಗ್ತದೆ, ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ. ಸೊ ಆ ಉದ್ದೇಶಕ್ಕೆ ನಾವು ನಮ್ಮ ಕಾಸ್ಟ್ಯೂಮ್ ಶಾಪನ್ನು ಸ್ಟಾರ್ಟ್ ಮಾಡಿದೆವು. ಸೊ ಅದು ಎಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಾನೇನು ಮಾಡಿದೆ, ಅದನ್ನು ಪಾರ್ಟ್ ಟೈಮ್ ಇದ್ದದನ್ನು ಫುಲ್ ಟೈಮ್ ತಗೊಂಡು ಡ್ಯಾನ್ಸ್ ಕ್ಲಾಸ್, ಈವ್ನಿಂಗ್ ನಂತರ ಡ್ಯಾನ್ಸ್ ಕ್ಲಾಸ್ ಮತ್ತು ಮ್ಯೂಸಿಕ್ ಕ್ಲಾಸನ್ನು ಕಂಟಿನ್ಯೂ ಮಾಡಿದೆ. ಸೊ ಈ ಟೀಚಿಂಗನ್ನು ಡ್ರಾಪ್ ಮಾಡಿದೆ. ಸೊ ಈಗ ಮೇಯ್ನ್ ಆಗಿ ನನ್ನ ಕಾಸ್ಟ್ಯೂಮ್ ರೆಂಟಲ್ ಶಾಪ್ ಮತ್ತು ನನ್ನ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೇನೆ. ಹಾಗೆ ಮ್ಯಾಮ್, ಈಗ ಒಂದು ಅಲ್ಲಿ ಟೀಚರ್ ಆಗಿರುವಾಗ ಸ್ಟೂಡೆಂಟ್ಸ್ಗಳಿಗೆ ಈ ಕಲೆಯ ಬಗ್ಗೆ ಯಾವ ರೀತಿಯಾಗಿ ಹೇಳ್ತಾ ಇದ್ರಿ, ಅಲ್ಲಿ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರಿ? ಖಂಡಿತ, ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳುವುದುಂಟು, ಬರೇ ಎಜುಕೇಶನ್ ಯಾವತ್ತೂ ಸಾಕಾಗುವುದಿಲ್ಲ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಒಂದಲ್ಲ ಒಂದು ಕಲೆ, ನಾನು ಡ್ಯಾನ್ಸೇ ಅಥವಾ ಸಂಗೀತವೇ ಅಂತ ಹೇಳುವುದಿಲ್ಲ, ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಅದು ನಿಮ್ಮ ಅದು ಏನು ಜೀವನದ ಏನು ಹೇಳ್ತಾರೆ, ನೀವು ಏನೋ ಒಂದು ಮೆಮೊರಿಯನ್ನು ಮಿಸ್ ಮಾಡ್ಕೊಳ್ತೀರಿ ಇಲ್ಲದಿದ್ರೆ ಅಂತೇಳಿ. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಮುಂದುವರಿರಿ. ಅದು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಈವನ್ ಫೋಟೋಗ್ರಫಿ ಆಗಿರ್ಬೋದು, ಅಥವಾ ಈ ಆನಿಮೇಷನ್ ಆಗಿರ್ಬೋದು, ಯಾವುದಾದ್ರೂ ಒಂದು ನಿಮ್ಗೆ ಏನು ಇಂಟ್ರೆಸ್ಟ್ ಉಂಟು ಅದರಲ್ಲಿ ನೀವು ಮುಂದುವರಿತಾ ಹೋಗಿ. ಅದು ನಿಮ್ಮ ಜೀವನಕ್ಕೆ ಇನ್ನೊಂದು ದಾರಿಯನ್ನು ಮಾಡಿಕೊಡ್ತದೆ ಅಂತೇಳಿ ನಾನು ಯಾವಾಗಲೂ ನನ್ನ ಮಕ್ಕಳಿಗೆ, ಈವನ್ ಕಾಲೇಜಲ್ಲಿ ಕೂಡ ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳಿಕೊಡೋದುಂಟು. ಯಾಕಂದರೆ ನಾನು ಕ್ಲಾಸಲ್ಲಿ ಬರೋ ಮಕ್ಕಳು, ನನ್ನ ಡ್ಯಾನ್ಸ್ ಕ್ಲಾಸಿಗೆ ಬರೋ ಮಕ್ಕಳ ವಯೋ ಇದೇ ಬೇರೆ, ಅವ್ರ ಏಜ್ ಗ್ರೂಪೇ ಬೇರೆ, ಸಣ್ಣ ಮಕ್ಕಳು, ಈ ಮಕ್ಕಳು ಬೆಳೆದ ಮಕ್ಕಳು. ಸೊ ಇವರಿಗೂ ಹೇಳಿಕೊಡೋದಕ್ಕೂ ಅವರಿಗೆ ಹೇಳಿಕೊಡೋದಕ್ಕೂ ವ್ಯತ್ಯಾಸ ಉಂಟು. ಸೊ ಅವರ ಹತ್ರ ನಮಗೆ ಸ್ವಲ್ಪ ಬಾರ್ಡಿಂಗ್ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂದ್ರೆ ಅವರಿಗೆ ಅರ್ಥ ಆಗ್ತದೆ ನಾವು ಹೇಳುವಂಥದ್ದು. ಮತ್ತೆ ಅವರು ಬೆಳೆಯುವ ಮಕ್ಕಳು, ಸೊ ಅವರೇನು ಆ ಡಿಗ್ರಿ ಲೆವೆಲಲ್ಲಿ ಏನವರ ಏಮ್ ಇರ್ತದೆ ಅಥವಾ ಏನವರ ಗುರಿ ಅವರು ಇಟ್ಕೊಳ್ತಾರೆ, ಸೊ ಅದೇ ಮುಂದುವರಿಯುವಂಥದ್ದು. ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ನಾವು ಆಗಲೇ ಏಮ್ ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವರ ಡ್ರೀಮ್ ಬೇರೆ ಇರ್ತದೆ, ಮತ್ತೆ ಅದು ಚೇಂಜ್ ಆಗ್ಲಿಕ್ಕೂ ಚಾನ್ಸಸ್ ಉಂಟು. ಬಟ್ ಡಿಗ್ರಿ ಲೆವೆಲಲ್ಲಿ ಹಾಗೆ ಅಲ್ಲ. ಸೊ ಡಿಗ್ರಿ ಲೆವೆಲಲ್ಲಿ ಅವರು ಏನು ನೆನೆಸ್ಕೊಂಡಿರ್ತಾರೆ, ಸೊ ಅದನ್ನೇ ಅವರು ಮುಂದೆ ಕಂಟಿನ್ಯೂ ಮಾಡುವಂಥದ್ದು. ಸೊ ಆಗಲೇ ನಾನು ಹೇಳುವುದುಂಟು, ನೀವು ಏನು ಪಡ್ಕೊಳ್ಳಿಕ್ಕಿದ್ದೀರಿ ಅದನ್ನು ಈಗಲಿಂದಲೇ ನೀವು ಅದಕ್ಕೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. ಡಿಗ್ರಿ ಆದ ನಂತರ ನೀವು ಯೋಚನೆ ಮಾಡುವಂಥದ್ದಲ್ಲ, ನಾನೇನು ಮಾಡಬೇಕು, ಏನು ಕಲಿಬೇಕು ಅಂತೇಳಿ. ನೀವೇನು ಕಲೀಲಿಕ್ಕೆ ಉಂಟು ಇದನ್ನು ಈಗಲಿಂದೇ ಸ್ಟಾರ್ಟ್ ಮಾಡಿ. ನಿಮ್ಮ ಶಿಕ್ಷಣದ ಒಟ್ಟಿಗೆ ಅದನ್ನು ಮುಂದುವರಿಸ್ತಾ ಹೋಗಿ. ಆಗ ಅದರಲ್ಲಿ ಅಥವಾ ಇದರಲ್ಲಿ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿ. ಆ ಸ್ಟೂಡೆಂಟ್ಸ್ಗಳಿಗೆ ಈಗ ಯಾವುದೋ ಸ್ಪರ್ಧೆ ಬರುವಾಗ ಡ್ಯಾನ್ಸ್ ಅನ್ನ ಕಲಿಸಿದುಂಟಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಡ್ಯಾನ್ಸ್ ಕಲಿಸಿದು ಅಂತೆಲ್ಲ, ಯಾಕಂದ್ರೆ ನನ್ನ ಮಕ್ಕಳು ತುಂಬಾ ಹುಷಾರ್ನ ಮಕ್ಕಳು. ಸೊ ಅವರೇ ಕಲಿತಾ ಇದ್ರು. ಬಟ್ ನಮ್ಮ ಹತ್ರ ಸಜೆಷನ್ಸ್ ಕೇಳ್ತಾ ಇದ್ರು. ಸೊ ಮ್ಯಾಮ್ ನಾವು ಹೀಗೆ ಮಾಡ್ಬೋದಾ, ಅದು ಯಾವ ರೀತಿ ಮಾಡ್ಬೋದು, ನಾವು ಯಾವುದನ್ನು ತಕೊಂಡು ಹೋಗ್ಬೋದು, ಡ್ಯಾನ್ಸ್ ಯಾವ ರೀತಿ ತಕೊಂಡು ಹೋಗ್ಬೋದು, ಅಥವಾ ಸಾಂಗ್ ಯಾವುದನ್ನು ಚೂಸ್ ಮಾಡ್ಬೋದು, ಹಾಗೆ ಸಜೆಷನ್ಸ್ ಕೇಳಿದುಂಟು. ಮತ್ತೆ ಕರೆಕ್ಷನ್ಸ್ ಮಾಡ್ತಾ ಇದ್ದೆ. ಈಗ ಒಂದು ಸಾಂಗ್ ಸೆಟ್ ಮಾಡಿ, ಒಂದು ಗ್ರೂಪ್ ಸಾಂಗ್ ಸೆಟ್ ಮಾಡಿದ್ರು. ಸೊ ಅದಕ್ಕೆ ಏನ್ ಯಾವ ರೀತಿ ಹೋಗ್ಬೇಕು, ಅದು ಎಲ್ಲಿ ಏರುಪೇರು ಆಗ್ತಾ ಉಂಟು, ಅದಕ್ಕೆ ಸಜೆಷನ್ಸ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಅದಾದ್ಮೇಲೆ ಭಜನೆ ಬಗ್ಗೆ ಹೇಳಿ ಮ್ಯಾಮ್. ಭಜನೆಯಲ್ಲಿ ಕೂಡ ತೊಡಗಿಸಿಕೊಳ್ತೀರಾ, ಅದ್ರ ಬಗ್ಗೆ ಹೇಳ್ತದೆ? ಭಜನೆ ಅಂದ್ರೆ ನಮ್ಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಅಥವಾ ನೃತ್ಯದಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ, ಸೊ ಅದಕ್ಕೆ ರಿಲೇಟ್ ಆದ ಯಾವುದೇ ಒಂದು ಕಲೆ ಕೂಡ ನಮ್ಗೆ ಹೊಸತ್ತು ಅಂತ ಅನಿಸುವುದಿಲ್ಲ.
ಅದು ಅದರಷ್ಟಿಗೆ ಅದಕ್ಕೆ ಆ್ಯಡ್ ಆಗ್ತಾ ಹೋಗ್ತದೆ. ಹಾಗೇನಾಯ್ತಂದ್ರೆ ಈ ಕೋವಿಡ್ ಟೈಮಲ್ಲಿ ನಮಗೆ ಈ ಸುದೇಶ್ ಜೈನ್, ಮಕ್ಕಿಮನೆ ಕಲಾವೃಂದದ ಸುದೇಶ್ ಜೈನ್ ಅವರ ಕಾಲ್ ಬಂತು. ಒಂದು ನಾವು ಭಜನೆಯ ಒಂದು ವಿಡಿಯೋಗಳನ್ನು ಮಾಡಿ ಕಳಿಸ್ಬೇಕು ಅಂತೇಳಿ ಹೇಳಿ. ಆಗ ನನ್ನ ಹತ್ರ ಭಜನೆ ತಂಡ ಇಲ್ಲ. ಬಟ್ ನಾನೇನ್ ಮಾಡಿದೆ, ನಮ್ಮ ಮನೆಯವರು ಮತ್ತೆ ನಮ್ಮ ಏನು ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅವರ ಒಂದು ಟೀಮ್ ಮಾಡಿಕೊಂಡು ನಾವು ಭಜನೆ ತಂಡವನ್ನೊಂದು ಕಟ್ಟಿ ನಾವು ವಿಡಿಯೋ ಮಾಡಿ ಹಾಕ್ತೇವೆ. ಅದು ಏನಾಯ್ತು, ತುಂಬಾ ಒಳ್ಳೆ ರೀತಿಯಲ್ಲಿ ಬಂತು. ಅದರ ನಂತರ ಒಂದೆರಡು ದೇವಸ್ಥಾನದಲ್ಲಿ ನಮಗೆ ಭಜನೆ ಕಾರ್ಯಕ್ರಮಗಳು ಸಿಗ್ತದೆ. ಆಗ ಕೂಡ ನಾವು ಆ ಭಜನೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸೊ ಅದೇನಾಯ್ತು, ಸುಗಮ ಸಂಗೀತ ನಾನು ಬಿಟ್ಟ ನಂತರ ಸುಗಮ ಸಂಗೀತ ನಾನು ಸ್ಟಾಪ್ ಮಾಡಿರ್ತೇನೆ. ಅದರ ನಂತರ ಭಜನೆಗೆ ಇಂಟ್ರೆಸ್ಟ್ ಜಾಸ್ತಿ ಬಂತು. ಭಜನೆಗೆ ಕೇಳಿಕೊಂಡು ಬರುವವರು ಜಾಸ್ತಿ ಆದ್ರು. ಭಜನೆ ಕ್ಲಾಸ್ ತೆಗಿತೀರಾ ನೀವು, ಒಂದು ಭಜನೆ ಕ್ಲಾಸ್ ಸ್ಟಾರ್ಟ್ ಮಾಡಿ, ನಾವು ಮಕ್ಕಳನ್ನು ಹಾಕ್ತೇವೆ, ನಮ್ಮ ಮಕ್ಕಳು ಬರ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಂತೇಳಿ ಹೇಳಿ. ಹಾಗೆ ಅದು ಭಜನೆ ಕಾರ್ಯಕ್ರಮಗಳು ಸಹ ಕೊಡ್ತಾ ಹೋದೆವು. ಹಾಗೆ ಭಜನೆಯಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಯ್ತು. ಮೇನ್ ಅಂದ್ರೆ ನಮ್ಮ ಮೈಂಡಿಗೆ ಸ್ವಲ್ಪ ಏನೋ ಒಂದು ರಿಲ್ಯಾಕ್ಸೇಷನ್ ಸಿಕ್ಲಿಕ್ಕೋಸ್ಕರ ಬರುವಂತವರು ಕೂಡ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಭಜನೆ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದೆ. ಅದು ನಮ್ಗೆ ಕೂಡ ಒಂದು ಸಂಗೀತದ ಒಂದು ರುಚಿಯನ್ನು ನಾವು ಬಿಡುವುದು ಬೇಡ, ಸಂಗೀತ ಕೂಡ ನಮ್ಗೆ ಅದರೊಟ್ಟಿಗೆ ಜೀವನದಲ್ಲಿ ನನಗೆ ನೃತ್ಯದ ಒಟ್ಟಿಗೆ ಸಂಗೀತ ಕೂಡ ನನಗೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕೆಂಬ ಒಂದು ಉದ್ದೇಶಕ್ಕೆ ನಾನು ಭಜನೆ ಕ್ಲಾಸ್ ಅನ್ನು ರೀಸ್ಟಾರ್ಟ್ ಮಾಡಿದೆ. ಮ್ಯಾಮ್, ಈಗ ಆದ್ಮೇಲೆ ಯಕ್ಷಗಾನಕ್ಕೂ ಕೂಡ ಸೇರ್ತೀರಾ, ಆಫ್ಟರ್ ಮ್ಯಾರೇಜ್ ಯಕ್ಷಗಾನಕ್ಕೂ ಕೂಡ ಸೇರ್ತೀರಾ. ಈ ಒಂದು ಯಕ್ಷಗಾನದಲ್ಲಿ ಪ್ರಶ್ನೆಯನ್ನ ಕೇಳೋದಾದ್ರೆ, ಈ ಭರತನಾಟ್ಯ ಡ್ಯಾನ್ಸ್ ಅಲ್ಲಿ ಇರುವವರಿಗೆ ಈ ಯಕ್ಷಗಾನ ಒಂದು ರೀತಿಯಲ್ಲಿ ಉಪಯುಕ್ತ ಆಗ್ತದೆ. ನಿಮ್ಗೆ ಯಾವ ರೀತಿಯಾಗಿತ್ತು ಅಂತ ಈ ಒಂದು ಯಕ್ಷಗಾನವಂತ ಕಲಿಯುವಂತದ್ದು? ಸೊ ಮುಖ್ಯ ಯಕ್ಷಗಾನ ಸೇರ್ಲಿಕ್ಕೆ ನನಗೆ ಏನು ಅನ್ನಿಸಿತು ಅಂದ್ರೆ ನನಗೆ ಆಕ್ಚುಲಿ ನನಗೆ ಫಸ್ಟಿಗೆ ಚಿಕ್ಕನಿಂದ ಯಕ್ಷಗಾನದಲ್ಲಿ ಅಷ್ಟು ಇಂಟ್ರೆಸ್ಟ್ ಅಲ್ಲ. ನನಗೆ ಯಕ್ಷಗಾನ ಏನು ಬಾಕಿ ಎಲ್ಲವೂ ಇಂಟ್ರೆಸ್ಟ್, ಯಕ್ಷಗಾನದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನನ್ನ ಅಪ್ಪನ ತಂದೆಯವರು ಅಂದ್ರೆ ನನ್ನ ಅಜ್ಜ ಯಕ್ಷಗಾನ ಕಲಾವಿದ್ರು. ಸೊ ಅವರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು ನನ್ನ ಮೊಮ್ಮಕ್ಕಳು ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತೇಳಿ ಹೇಳಿ. ಬಟ್ ನಮ್ಗೆ ಇಬ್ಬರಿಗೂ ಯಕ್ಷಗಾನದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಆಫ್ಟರ್ ಮ್ಯಾರೇಜ್ ನಾನು ಅಂದರೆ ಹೀಗೆ ಜಡ್ಜ್ಮೆಂಟಿಗೆ ತುಂಬ ಕಡೆ ಹೋಗ್ತೇನೆ. ಕಲ್ಚರಲ್ ಯಾವುದೇ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು. ಅಲ್ಲಿ ಕೆಲವು ಯಕ್ಷಗಾನದ ಹೆಜ್ಜೆಗಳನ್ನು ಕೆಲವರು ಹಾಕಿದಾಗ ನನಗೆ ಒಂದು ಸಲ ಏನೋ ಕ್ವಶನ್ ಬಂತು, ನಾನು ಯಾಕೆ ಯಕ್ಷಗಾನವನ್ನು ಮಾತ್ರ ಬಿಟ್ಟಿದ್ದೇನೆ, ಅದನ್ನು ಯಾಕೆ ನಾನು ಕಲಿಬಾರ್ದು ಅಂತೇಳಿ ಹೇಳಿ. ಹಾಗೆ ಯೋಚನೆ ಮಾಡುವಾಗ ನನ್ನ ಒಬ್ರು ಸಿಸ್ಟರ್ ಅಕ್ಕ, ಅವರು ಸಹನಾ ಅಂತೇಳಿ ಹೇಳಿ, ಅವರು ಯಕ್ಷಗಾನ ತರಬೇತಿಗೆ ಹೋಗ್ತಾ ಇದ್ರು. ಸೊ ಅವರಿಗೆ ಕೂಡ ಮದುವೆ ಆಗಿದೆ, ಅವರು ಕೂಡ ಯಕ್ಷಗಾನ ಕ್ಲಾಸಿಗೆ ಹೋಗ್ತಾ ಇದ್ರು. ಸೊ ಅವರೊಟ್ಟಿಗೆ ನಾನು ಯಾಕೆ ಜಾಯಿನ್ ಆಗಬಾರ್ದು ಅಂತ ಹೇಳಿ ಅವರ ಹತ್ರ ಮಾತಾಡಿ ನಾನು ಯಕ್ಷಗಾನ ಕ್ಲಾಸಿಗೆ ಸೇರಿದೆ. ರಕ್ಷಿತ್ ಶೆಟ್ಟಿ ಪಡ್ರೆ ಅವರಲ್ಲಿ ಯಕ್ಷಗಾನ ಕ್ಲಾಸಿಗೆ ಸೇರಿದೆ. ಸೊ ಸೇರಿದ ಫಸ್ಟ್ ಡೇ ನನಗೆ 7 ಹೆಜ್ಜೆಗಳು ಕೂಡ ಅವರು ಹೇಳಿಕೊಟ್ರು. ಯಾಕಂದ್ರೆ ನನಗೆ ಈ ನೃತ್ಯದ ಬೇಸ್ ಇರುವ ಕಾರಣ ಏನೋ ಗೊತ್ತಿಲ್ಲ, ನನಗೆ ಯಕ್ಷಗಾನ ಕಷ್ಟ ಅಂತ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗ್ ಕಲೀಲಿಕ್ಕೆ. ಹಾಗೆ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಟ್ರು. ಹಾಗೆ ಅದು ಮುಂದುವರಿತಾ ಹೋಯ್ತು. ಹಾಗೆ 2 ಪ್ರಸಂಗಗಳಲ್ಲಿ ನಾನು ಯಕ್ಷಗಾನ ವೇಷ ಕೂಡ ಹಾಕಿದ್ದೇನೆ. ಅದ್ರೊಂದು ಅನುಭವ ಹೇಳೋದಾದ್ರೆ, ಪಾತ್ರ ನಿರ್ವಹಿಸುವಂತದ್ದು. ಅದ್ರಲ್ಲಿ ಹೇಳೋದಾದ್ರೆ ನನಗೆ ಯಕ್ಷಗಾನದಲ್ಲಿ ಕಷ್ಟ ಅಂತ ಅನ್ನಿಸಿದ್ದು ವಾಯ್ಸ್. ಅಂದ್ರೆ ನಮ್ಮ ದೇಹಕ್ಕೆ ತಕ್ಕ ಹಾಗೆ ನಮ್ಗೆ ರಾಕ್ಷಸ ವೇಷವೇ ಸಿಕ್ಕುವಂತದ್ದು. ಸೊ ರಾಕ್ಷಸ ವೇಷಕ್ಕೆ ವಾಯ್ಸ್ ನಮ್ಮದು ಈ ವಾಯ್ಸ್ ಆಗುದಿಲ್ಲ, ಸ್ವಲ್ಪ ಚೇಂಜ್ ಆಗ್ಬೇಕು. ಅದು ನನಗೆ ದಪ್ಪದಲ್ಲಿ ಬರ್ಬೇಕು. ಹೌದು, ಅದು ನನಗೆ ಸ್ವಲ್ಪ ಫಸ್ಟಿಗೆ ನನಗೆ ಅದು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಹೆಜ್ಜೆಗಳಾಗಿರ್ಬೋದು ಅಥವಾ ಪ್ರವೇಶ ಮಾಡುವಂತ ಅದೆಲ್ಲ ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅದು ಸಲೀಸಾಗಿ ಕಲಿತಾ ಹೋದೆ ನಾನು. ಬಟ್ ಅದು ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸಿತು. ಮತ್ತೆ ಅದು ಕೂಡ ಸರಿ ಆಗ್ತಾ ಹೋಯ್ತು. ಬಟ್ ಅವರ ಮಾರ್ಗದರ್ಶನ ಮಾತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾರೆ ಅವ್ರ ಮಕ್ಕಳಿಗೆ. ಸೊ ಆ ಮಕ್ಕಳಿಗೆ ಹೇಗೆ ಹೇಳಿಕೊಡ್ತಾರೆ ಅದೇ ರೀತಿ ನಮ್ಗೆ ಕೂಡ ಮಕ್ಕಳ ರೀತಿಯಲ್ಲಿ ಅವರು ನಮ್ಗೆ ಕೂಡ ಹೇಳಿಕೊಡ್ತಾರೆ. ಹಾಗೆ ಅವರ ಮಾರ್ಗದರ್ಶನದಿಂದ ಒಳ್ಳೆ ರೀತಿಯಲ್ಲಿ ಯಕ್ಷಗಾನ ಕೂಡ ಕಲಿತಾ ಹೋಗ್ತಾ ಇದ್ದೇನೆ. ಮ್ಯಾಮ್, ಈಗ ನಿಮ್ಮ ಒಂದು ತಂದೆ ತಾಯಿಗೆ ಇದ್ದಂತಹ ಕನಸನ್ನ ನೀವು ನನಸು ಮಾಡ್ತಾ ಹೋಗ್ತೀರಾ. ಹಾಗೇನೆ ನಿಮ್ಮ ಗಂಡ ಆಗಿರ್ಬೋದು ಈ ಒಂದು ಕಲಾಕ್ಷೇತ್ರಕ್ಕೆ ಸಪೋರ್ಟ್ ಆಗಿ ನಿಲ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಅವರಿಗೆ ಏನ್ ಅನ್ನಿಸ್ತಾ ಇದೆ ಅಂತ? ಈಗ ಯಾರಿಗೆ? ತಂದೆ ತಾಯಿಗೆ ಆಗಿರ್ಬೋದು, ಗಂಡನಿಗೆ ಆಗಿರ್ಬೋದು.
ಆಕ್ಚುಲಿ ಹೇಳ್ಬೇಕಂದ್ರೆ ತಂದೆ ತಾಯಿಗೆ ಆಗ್ಲಿ ನನ್ನ ಹಸ್ಬೆಂಡಿಗೂ ಆಗ್ಲಿ ಅವರಿಗೆ ನಾನು ಇನ್ನಷ್ಟು ಬೆಳಿಬೇಕು ಈ ಕಲಾಕ್ಷೇತ್ರದಲ್ಲಿ, ನಾನು ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ನಾನು ಪಾಪ್ಯುಲರ್ ಆಗಬೇಕು, ಆ ಒಂದು ಕನಸು ಅವರಲ್ಲಿ. ಏನಂದ್ರೆ ಅವರಿಗೆ ನಾನು ಮಾಡಿದ ಸಾಧನೆಗಳು ಸಾಕಾಗ್ತಾ ಇಲ್ಲ, ಅಂದ್ರೆ ಅವರ ನನ್ನ ಮೇಲಿರೋ ಅವ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಇದೆ. ಅದೇ ರೀತಿ ಅವರು ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ, ನೀನು ಇನ್ನೂ ಸಾಧನೆ ಮಾಡಬೇಕು, ನಿನ್ಗೆ ಏನ್ ಸಪೋರ್ಟ್ ಬೇಕು ನಾವು ಎಲ್ಲರೂ ಕೊಡ್ತಾ ಇದ್ದೇವೆ. ಇವನ್ ನನ್ನ ಅತ್ತೆ ಮಾವ ಕೂಡ ಹಾಗೆ, ನಾನು ಯಾವ ಕ್ಷೇತ್ರದಲ್ಲಿ ನಾನು ಏನಕ್ಕೂ ಹೋದ್ರು ಅವರು ನನ್ನನ್ನು ತಡೆಯುವುದಿಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ನೀನು ಹೋಗು ನಾವು ಸಪೋರ್ಟ್ ಮಾಡ್ತೇವೆ. ಮಗುವಿನ ವಿಷಯದಲ್ಲಿ ಕೂಡ ಹಾಗೆ, ಮಗುವಿಗೆ ಅವಳಿಗೂ ಹಾಗೆ ನಾನು ಹೇಗೆ ಎಲ್ಲದರಲ್ಲೂ ಸ್ಟಾರ್ಟ್ ಮಾಡಿದ್ದೇನೆ ಅದೇ ರೀತಿ ಅವಳನ್ನು ಕೂಡ ನಾನು ಎಲ್ಲ ಕಲೆಗಳಲ್ಲಿ ಆಸಕ್ತಿ ಹುಟ್ಟಿಸ್ತಾ ಇದ್ದೇನೆ, ಹಾಗೆ ಕೂಡ ಹಾಕ್ತಾ ಇದ್ದೇನೆ. ಅಂದ್ರೆ ಅವಳಿಗೆ ಏಜ್ ಆಗ್ಲಿಲ್ಲ, ಸೊ ಏಜ್ ಆದ ಮೇಲೆ ಅವಳನ್ನು ಎಲ್ಲದಕ್ಕೂ ಸ್ಟಾರ್ಟ್ ಮಾಡ್ಬೇಕು, ಆದ್ರೆ ಅವಳಿಗೆ ಇಂಟ್ರೆಸ್ಟ್ ಇದೆ. ಸೊ ಅದು ನಮ್ಮ ಮನೆಯ ವಾತಾವರಣವೇ ಆಗಿರ್ಬೋದು, ಮುಖ್ಯವಾಗಿ ಮನೆಯ ವಾತಾವರಣ ಯಾವಾಗ್ಲೂ ಹೇಗಿರ್ತೇವೆ ಅದೇ ರೀತಿ ಮಕ್ಕಳು ಬೆಳೀತಾ ಹೋಗ್ತಾರೆ. ಈಗ ನಮ್ಮ ಪ್ರಾಯದಲ್ಲೇ ಆಗಿರ್ಬೋದು, ನಮ್ಗೆ ಈ ಕಲೆಗಳಲ್ಲಿ ಇಂಪಾರ್ಟೆನ್ಸ್ ಅಥವಾ ಕಲೆಗಳಲ್ಲಿ ಆಸಕ್ತಿ ಬರ್ಲಿಕ್ಕೆ ಕಾರಣ ನಮ್ಮ ಮನೆಯ ವಾತಾವರಣ. ಅದೇ ರೀತಿ ಅವಳಿಗೆ ಕೂಡ ಆ ಮನೆಯ ವಾತಾವರಣದಿಂದಾಗಿ ಕಲೆಯಲ್ಲಿ ಏನು ಆಸಕ್ತಿ ಬರ್ತಾ ಇದೆ. ಸೊ ಅದೆಲ್ಲದಕ್ಕೂ ಸಪೋರ್ಟ್ ಅವರೆಲ್ಲರೂ ಕೊಡ್ತಾ ಇದ್ದಾರೆ. ಸೊ ಮನೆಯ ಸಪೋರ್ಟ್ ಇಂದಾಗಿ ನಾವು ಇಷ್ಟು ಬೆಳೀತಾ ಇದ್ದೇವೆ, ಇನ್ನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿ, ಅದು ಇನ್ನು ಬೆಳಿಬೇಕು, ನನಗೂ ಇನ್ನು ಬೆಳಿಬೇಕು ಎಂಬ ಆಸೆಯಿಂದ ಆಸೆ ಉಂಟು, ಹಾಗೆ ಅವರೆಲ್ಲರ ಆಸೆ ಕೂಡ ಅದೇ. ಭವಿಷ್ಯಕ್ಕೆ ಏನು ಯೋಜನೆಯನ್ನ ಇಟ್ಕೊಂಡಿದ್ದಾರೆ ಮ್ಯಾಮ್? ಪರ್ಟಿಕ್ಯುಲರ್ ಆಗಿ ಏನಂತ ಹೇಳಿಲ್ಲ, ಮುಖ್ಯ ಈಗ ನಮ್ಮ ಕಾಲ ಆಯ್ತು ಅಂದ್ರೆ ನಮ್ಮದು ನಾವು ಪ್ರದರ್ಶನ ಒಟ್ಟಿಗೆ ನಮ್ಮ ಮಕ್ಕಳದು ಕೂಡ ಪ್ರದರ್ಶನ ಇನ್ನೂ ಆಗ್ಬೇಕು, ನನ್ನಲ್ಲಿ ಕಲಿತಾ ಇರುವಂತ ಮಕ್ಕಳು ಬೆಳಿಬೇಕು, ಅದು ನನ್ನ ಮುಖ್ಯ ಉದ್ದೇಶ. ನನ್ನಲ್ಲಿ ಕಲಿತಾ ಇರುವ ಮಕ್ಕಳು ಒಳ್ಳೆ ರೀತಿಯಾಗಿ ನಾನು ಹೇಗೆ ಈ ಕಲೆಗಳಲ್ಲಿ ಮುಂದುವರೆದಿದ್ದೀನಿ ಅದೇ ರೀತಿ ನನ್ನ ಮಕ್ಕಳು, ನನ್ನ ಸ್ವಂತ ಮಗಳು ಮಾತ್ರ ಅಲ್ಲ, ನನ್ನ ಮಗಳಿನೊಟ್ಟಿಗೆ ನನ್ನ ಕಲಿತಾ ಇರೋ ಮಕ್ಕಳೆಲ್ಲ ನನ್ನ ಮಕ್ಕಳು. ಸೊ ಅವರೆಲ್ಲರೂ ಬೆಳಿಬೇಕು, ಅವರೆಲ್ಲರೂ ಒಳ್ಳೆ ಹೆಸರು ಗಳಿಸ್ಬೇಕು ಎಂಬುದೇ ನನ್ನ ಮುಖ್ಯ ಉದ್ದೇಶ, ನನ್ನ ಆಸೆ ಕೂಡ. ನಿಮ್ಮ ಈ ಒಂದು ಕಲಾಪಯಣದ ಆರಂಭದಿಂದ ಇಲ್ಲಿಯವರೆಗೆ ಅದೆಷ್ಟೋ ಜನ ಸಪೋರ್ಟ್ ಮಾಡಿ ನಿಂತಿದ್ದಾರೆ, ನಿಮ್ಮ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ, ಅವರಿಗೆ ಏನ್ ಹೇಳಿಕೆ ಬಯಸ್ತೀರಾ ಅಂತ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ? ನಮಗೆ ಕೊಡುವಂಥ ಸಪೋರ್ಟ್ ಅದು ಸಣ್ಣ ಒಂದು ಹೆಲ್ಪ್ ಆಗಿರ್ಬೋದು ಅಥವಾ ದೊಡ್ಡ ಹೆಲ್ಪ್ ಆಗಿರ್ಬೋದು. ಸೊ ಆ ಎಲ್ಲ ಸಪೋರ್ಟ್ಗಳಿಂದಾಗಿ ನಾವಿಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ಸಪೋರ್ಟ್ ಏನು ನನಗೆ ಸಿಕ್ಕಿದೆ, ನಾನು ಅದೇ ರೀತಿ ನಾನು ಬೇರೆಯವರಿಗೆ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಪ್ರೇರಣೆ ನಮಗೆ ಈ ಇಷ್ಟೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸೊ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ಏನು ರಿಟರ್ನ್ ಕೊಡ್ಲಿಕ್ಕೆ ಆಗುವುದಿಲ್ಲ ಅವರು ಕೊಟ್ಟ ಸಪೋರ್ಟನ್ನು. ಸೊ ಅವರು ಕೊಟ್ಟಿರುವ ಸಪೋರ್ಟಿಂದಾಗಿ ನಾವು ಇಷ್ಟೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆದದ್ದು. ಸೊ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಡೆಯದಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ಅಂತ? ತುಂಬ ಖುಷಿ ಆಯಿತು. ಏನು ಹೇಳ್ತಾರೆ, ನಮಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು, ಆದ ಕಾರಣ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಆಯಿತು. ಹಾಗೆ ನಮ್ಗೆ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ, ಹಾಗೆ ನಮ್ಮ ಪಯಣ ಹೇಗೆ ಹೋಗಿದೆ ಅದೆಲ್ಲವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಆಯಿತು. ನಮ್ಮ ಈ ಇದು ಪ್ರದರ್ಶನ ಅಥವಾ ನಮ್ಮ ಈ ಕಲೆಯ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ಪಡ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ಹುಟ್ಟುವಂತಹ ಕಲೆಗಳಲ್ಲಿ ಹುಟ್ಟುವಂತಹವರು ಇನ್ನೂ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಈ ಕಲೆಗಳಲ್ಲಿ ಮುಂದುವರಿಬೇಕೆಂಬುದೇ ನಮ್ಮೆಲ್ಲರ ಆಶೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಧನ್ಯವಾದ. ಇದಾಗಿತ್ತು ನೃತ್ಯಗಾನ ಮಂಜರಿಯಲ್ಲಿ ಪ್ರಾರ್ಥನಾ ಜಿ ಅವರ ಒಂದು ಕಲಾಪಯಣದ ಒಂದಷ್ಟು ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭೆಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.